ನಮಸ್ತೆ, ಅಡ್ಬಿದ್ದೆ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡೋ ನಿತ್ಯ ಪ್ರಣಾಮಗಳು. ಹಾರ್ಟ್ಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರಾಕಿ ಆರಿಸೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ ಗಳಿಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2 grand opening, co-powered by Fanta. Special partners Arvind Properties, Pinolex Cable Limited, Arun Ice Creams, Malleshwaram Sudarshan Silks, Margosa Road, Bengaluru. India Gate, digital streaming partner Z5. ಲವ್ ಯೂನಿವರ್ಸಿಟಿ ಈಗಾಗಲೇ ಓಪನ್ ಆಗಿದೆ. ಸ್ಟೂಡೆಂಟ್ಸ್ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಅವ್ರ ಪರಿಚಯಗಳು ಆಗ್ತಾನೆ ಇದೆ. ಒಬ್ಬೊಬ್ರು ಡಿಫ್ರೆಂಟ್, ಒಬ್ಬೊಬ್ರು ಭಯಂಕರ ಇಂಟ್ರೆಸ್ಟಿಂಗ್. ಈ ಒಂದು ಇಂಟ್ರೆಸ್ಟಿಂಗ್ ಬ್ಯಾಚುಲರ್ ಕಥೆಗಳನ್ನ ಮುಂದುವರ್ಸೋಣ ಬನ್ನಿ. ಇವತ್ತು ಬರ್ತಾರಂತ ಮೊದಲ ಬ್ಯಾಚುಲರ್ ಯಾರು ಅಂತ ತಿಳ್ಕೊಳ್ಳೋದ ಸಮಯ. ಪಾಸಿಟಿವ್ ಆರ್ ನೆಗೆಟಿವ್, ಬಜಾರ್ ಅಲ್ಲಿ ಇವನೇ ಇರ್ತಾನೆ, ಇವನು ಮಾತಾಡಿದ್ರೆ ವೈರಲ್ ಆಗತ್ತೆ, ಡೈಲಾಗ್ ಹೇಳಿದ್ರೆ ಟ್ರೆಂಡಿಂಗ್ ಆಗತ್ತೆ, ಇವನು ಎಂಟ್ರಿ ಕೊಟ್ರೆ ಅಲ್ಲೊಂದು ಹವಾ ಸೃಷ್ಟಿ ಆಗತ್ತೆ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಆನ್ ಸ್ಟೇಜ್. ಬನ್ನಿ ರಕ್ಷಕ್ ಬುಲೆಟ್ಗೆ ಜೋರಾದ ಚಪ್ಪಾಳೆ. ಏನ್ ಎಂಟ್ರಿ, ಆ ಬುಲೆಟ್ ಏನು, ಆ ಬಾಡಿ ಗಾರ್ಡ್ಸ್ ಏನು, ಬಹಳ ಇಂಪ್ರೆಸ್ ಮಾಡ್ಬಿಟ್ಟಮ್ಮ. ಏನ್ ಹವಾ ಆಕ್ಚುಲಿ ಇದು? ಹವಾ ಏನು ಇಲ್ಲ ಅಣ್ಣ, ಆ ಬುಲೆಟ್ಗೆ ಹೆಸರು ಪವರ್, ಅದಕ್ಕೋಸ್ಕರ ಈ ಹವಾ ಹಿಂಗಿದೆ. ಮಾಸ್ ಸಾಂಗ್ ಅಲ್ಲಿ ಎಂಟ್ರಿ ಏನೋ ಕೊಟ್ಟಾಗಿದೆ. ಇಡೀ ಕರ್ನಾಟಕಕ್ಕೆ ಭರ್ಜರಿ ಬ್ಯಾಚುಲರ್ಸ್ ಮುಖಾಂತರ ಒಂದು ಒಳ್ಳೆ ಮಾಸ್ ಡೈಲಾಗ್ ಹೊಡಿಯಮ್ಮ. ಹೆಣ್ಮಕ್ಳು ಹಿಡ್ಕೊಳ್ಳೋ ಅರ್ಶನ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಬದುಕ್ತಿದೀವಿ. ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವಾ? ಈ ವೇದಿಕೆ ಮೇಲೆ ನಿಂತ್ಕೊಂಡು ಒಂದೇ ಒಂದು ಮಾತು ಹೇಳ್ತೀನಿ. ಇಷ್ಟು ದಿನ ಈ ಒಂದು ಆಪರ್ಚುನಿಟಿ ಬಂದಿರಲಿಲ್ಲ ಹೇಳಕ್ಕೆ. ಬುಲೆಟ್ ಅಂತ ಒಂದು ಪದ ಕೊಟ್ಟಿದ್ದೆ. ನನ್ನ ಮನೆ ದೇವರು ರವಿ ಸರ್ ಇಲ್ಲೇ ಕೂತಿದ್ದಾರೆ. ಇವತ್ತು ಆ ಹೆಸರೇ ನಮ್ಮ ತಂದೆನ 20 ವರ್ಷ ತಗೊಂಬಂತ ಇಂಡಸ್ಟ್ರಿಲಿ. ಅದೇ ಹೆಸರು ಇವತ್ತು ನನ್ನ ಜೊತೆ ಹಾಕೊಂಡು ಇವತ್ತು ಆ ಹೆಸರನ್ನ ಹೋಗ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಆ ಹೆಸರನ್ನ ಕೊಟ್ಟಿದ್ದಕ್ಕೆ ನಮ್ಮ ತಂದೆಗೆ ಥ್ಯಾಂಕ್ ಯು ಸೋ ಮಚ್. ಅವನು ಶಾಂತಿ ಕ್ರಾಂತಿಯಲ್ಲೇ ನನ್ನ ಜೊತೆ ಚಿಕ್ಕ ಹುಡುಗನಾಗಿ ಬಂದವನು. ಅಲ್ಲಿಂದ ಪರಿಚಯ ಆದವನು. ಸಡನ್ ಆಗಿ ಬಂದು ಪ್ರೀಸು ತಪ್ಪೇನಿಲ್ಲ, ಬಂದು ಸೇರ್ಕೊಂಡಿದ್ದು ನನ್ನ ಜೊತೆ ಸೇರ್ಕೊಂಡು ಹಂಗೆ ಪರಿಚಯ ಆಗಿದ್ದು. ಅವಾಗ ಅವನಿಗೆ ಬುಲೆಟ್ ಅಲ್ಲಿ ಬರ್ಬೇಕಾದ್ರೆ ಆ ಹೆಸರು ಜನರಲ್ ಆಗಿ ಹೇಳಿದ್ದು, ಅದನ್ನ ಅವ್ನು ಸೀರಿಯಸ್ ಆಗಿ ತಗೊಂಡು ಅದನ್ನ ಮಾಡ್ಕೊಂಡ. ಯಾವಾಗಲೂ ತಮಾಷೆ ಆಗಿರೋದಂದ್ರೆ ಅವ್ನು ಬಂದ್ರೆ ಸಾಕು, ಒಂದು ನೀವು ಅವನೇನು ಮಾಡೋದೇ ಬೇಕಾಗಿರಲಿಲ್ಲ ಆಕ್ಚುಲಿ ಸ್ಕ್ರೀನ್ಗೆ. ಅವ್ನು ನೋಡ್ರೆ ನಗು ಬರೋದು ನಮಗೆ. ಅದಕ್ಕೆ ಬಹುಶಃ ನನ್ನ ಹತ್ರ ಜಾಸ್ತಿ ಕಾಮಿಡಿ ಓನಲ್ಲ ಸೀನ್ ಅಂತೂ ಯಾರು ಮರೆಯೋದಿಲ್ಲ. ಅವನ್ನ ತುಂಬಾನೇ ಬ್ಯುಸಿ ಆದ ಒಂದು ಕಾಲದಲ್ಲಿ ಆಸೆ ಕನಸು ದೊಡ್ಡದಾಗಿತ್ತು ಅವನಿಗೆ ಫಸ್ಟ್ ಇಂದಾನೆ. ಅವ್ನಿಗೆ ವೆನ್ಎವರ್ ಬರ್ಬೇಕಾರೆ ಈ ವಾಸ್ ಆಲ್ವೇಸ್ ಡ್ರೀಮಿಂಗ್ ಐ. ಅದಕ್ಕೆ ಅವ್ನು ಚೆನ್ನಾಗಿ ಬೆಳೆದ ಆಕ್ಚುಲಾಗಿ. ಪಾಪ ದುರದೃಷ್ಟ ಬೇಗ ಕರ್ಕೊಂತು ಅವನ್ನ ಬಿದಿ. ಲವ್ಲಿ ಇನ್ಸೈಟ್ಸ್ ನೋಡಿ. ಇವತ್ತು ಬುಲೆಟ್ ಪ್ರಕಾಶ್ ಅಂತ ಇಟ್ರಿ, ಇವತ್ತು ರಕ್ಷಕ್ ಬುಲೆಟ್. ಆ ಬುಲೆಟ್ ಅನ್ನೋದು ಹಂಗೆ ಕ್ಯಾರಿ ಆಗ್ತಾ ಇದೆ. ಬರ್ಲಿ ಚಪ್ಪಾಳೆ ಜೋರಾಗಿ.
ರಕ್ಷಕ್, ನನಗೆ ಒಂದು ಸೀರಿಯಸ್ ಪ್ರಶ್ನೆ ಇದೆ. ಈಗ ರಕ್ಷಕ್ ಬುಲೆಟ್ ಅಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಒಂದು ಹೇಳ್ತಾರೆ, ಸೋಷಿಯಲ್ ಮೀಡಿಯಾಲೇ ಒಂಥರ ಹೇಳ್ತಾರೆ. ಇವೆರಡರಲ್ಲಿ ಯಾವ್ದು ನಿಜವಾದ ರಕ್ಷಕ್ ಬುಲೆಟ್? ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅಣ್ಣ, ಪ್ಲಸ್ ಆರ್ ಮೈನಸ್ ಬರ್ಸಾರಲ್ಲ ಅಂತ ಇದೀನಿ, ತಲೆ ಕೆಡ್ಸ್ಕೊಳ್ಳಲ್ಲ ಯಾರು ಏನ್ ಹೇಳ್ತಿದ್ದಾರೆ ಅಂತ. ನಾನು ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ. ಯಾಕೆ ಅಂತ ಹೇಳಿದಾಗ ಒಂದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ತಪ್ಪಿ ಅದು ಸರಿ ಅದು ಎಲ್ಲ ಕಂಡಿಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿರ ನಮ್ಮ ಕೆಲಸ ಮಾಡಕ್ ಹೋದಾಗ ನಾವು ಗೆದ್ದೇ ಗೆಲ್ತೀವಿ. ನನ್ನ ಲೈಫಲ್ಲಿ ನನಗೆ ಗೊತ್ತು ತುಂಬಾ ಚೆನ್ನಾಗಿ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು. ಯಾಕೆ ಅಂತ ಹೇಳಿದ್ರೆ 25 ವರ್ಷ ನಮ್ಮ ತಂದೆ ಇಂಡಸ್ಟ್ರಿಯಲ್ಲಿ ಇದ್ದವರು, ತುಂಬಾ ಚಿಕ್ಕ ವಯಸ್ಸಿಗೆ ಕಳ್ಕೊಂಡೆ ಅವ್ರನ್ನ. ಅವಾಗ ರಿಲೇಷನ್ ಏನು, ಫ್ರೆಂಡ್ಸ್ ಏನು, ಪ್ರತಿಯೊಬ್ರದ್ದು ದುಡ್ಡಿನ ಒಂದು ಬೆಲೆ ಆಗಿರ್ಬೋದು, ಪ್ರತಿಯೊಂದು ಕಲ್ತಿದ್ದೀನಿ. ಅದಕ್ಕೋಸ್ಕರ ನನ್ನ ಹಠ, ನನ್ನ ಹೊಟ್ಟೆಲಿರೋ ಸಂಕಟ, ನನ್ನ ಮನಸ್ಸಲ್ಲಿರೋ ನೋವು, ನಮ್ಮ ತಂದೆ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ರು ಮಾಡ್ದಿರಾ ಮಧ್ಯಲ್ಲೇ ಬಿಟ್ಟು ಹೋದ್ರು. ಅದನ್ನ ನಾನು ಕಂಪ್ಲೀಟ್ ಮಾಡಬೇಕು, ಆ ಜರ್ನಿನ ಫುಲ್ಫಿಲ್ ಮಾಡಬೇಕು ಅಂತಾನೆ ಬಂದಿರೋನು. ಅದಕ್ಕೋಸ್ಕರ ಯಾವುದೇ ಒಂದು ಬ್ರೇಕ್ಸ್ಗಳಿಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನೋಡೋಣ, ರಕ್ಷಕ್ ಬುಲೆಟ್ ನ ಒಂದು ವಿಟಿ ರೆಡಿ ಇದೆ. ವಿಟಿ ಪ್ಲೀಸ್. ಏರಿಯಾದಲ್ಲಿ ಬೇಜಾನ್ ಗಾಡಿಗಳು ಸೌಂಡ್ ಮಾಡ್ತವೆ. ಸೌಂಡ್ ಕೇಳ್ತಿದಂಗೆ ಹೇಳೋದು ಒಂದೇ ಹೆಸರು, ಬುಲೆಟ್. ಇನ್ನು ಮುಂದೆ ನಂದೇ ರೌಂಡು, ನಂದೇ ಸೌಂಡು. ನಮ್ಮ ಅಪ್ಪನ ದೊಡ್ಡ ಕನಸು, ನನ್ನ ಮಗನ ಕಟೌಟ್ ನೋಡ್ಬೇಕು ನಾನು ಗಾಂಧಿನಗರದಲ್ಲಿ ಅಂತ. ಬಾಕ್ಸಿಂಗ್ ಹೋಗ್ಬೇಕು, ಹಾರ್ಸ್ ರೈಡಿಂಗ್ ಹೋಗ್ಬೇಕು, ಬೈಕ್ ರೈಡಿಂಗ್ ಹೋಗ್ಬೇಕು, ಸ್ವಿಮ್ಮಿಂಗ್ ಹೋಗ್ಬೇಕು. ಅದನ್ನ ಎಲ್ಲ ನೆಕ್ಸ್ಟ್ ದಿನ ರೆಡಿ ಮಾಡಿ ಪ್ರತಿಯೊಂದು ಅದಕ್ಕೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್, ಕಿಟ್ ಆಗಿರ್ಬೋದು, ಪ್ರತಿಯೊಂದು ರೆಡಿ ಮಾಡಿಬಿಡೋದು. ಅಪ್ಪನ ಪ್ರತಿ ಡೈಲಾಗ್ ಒಂದ್ಸರಿ ನೆನಪಾಗ್ತಾ ಇರುತ್ತೆ. ಒಂದು ಸಿನಿಮಾಗೆ ಏನು ಬೇಕು, ಫೈಟ್ ಬೇಕು, ಅವಾಗ ಕಲಿಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲದನ್ನು ಕಲ್ತಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಪ್ರತಿಯೊಂದು ಮುಂಚೆಯಿಂದನೂ ಕಲಿಸೋದು ನೋಡಿ. ನಮ್ಮ ಹಸ್ಬೆಂಡ್ ತೀರೋದ್ಮೇಲೆ ರಕ್ಷಕ್ ನಮಗೆ ಒಂದು ಕಂಬ ಆಗಿ ನಿಂತಿದ್ದಾರೆ ಮನೆಯಲ್ಲಿ. ನನಗೆ ನಮ್ಮಮ್ಮ, ನಮ್ಮಮ್ಮನಿಗೆ ನಾನು, ಅದೇ ಥರ ಬದುಕ್ತೀವಿ ನಾವು. 100 ಸಾರಿ ಹೇಳಿದರು ಈ ಏಜ್ಗೆ ಅವನಿಗೆ ಇಷ್ಟು ಬುದ್ಧಿ ಕೊಟ್ಟಿದೆ ದೇವರು ಅಂದರೆ ತುಂಬ ನನಗೆ ಖುಷಿ ಆಗುತ್ತೆ. ಅಮ್ಮ ಅಮ್ಮ ಒಂದು ತಂದೆ ಇಲ್ದಿದ್ದ ಮಗ ಇಷ್ಟೆಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾನಲ್ಲ ಅನ್ನೋದಕ್ಕೆ ಒಂದು ಖುಷಿ ಪಡಿ ಅಷ್ಟೇ ನಾನು ಹೇಳೋದು. ಸುಮ್ಮನೆ ಅವನ ಮೇಲೆ ಇಲ್ದಿದ್ನೆಲ್ಲ ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ, ಅದು ತಪ್ಪು, ಆ ಥರ ಎಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ. ಭರ್ಜರಿ ಬ್ಯಾಚುಲರ್ಸ್, ನಾನಿನ್ನ ಬ್ಯಾಚುಲರು, ಅದು ಪದೇ ಪದೇ ನೆನಪಾಗ್ತಾ ಇರುತ್ತೆ. ತುಂಬ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಒಂದು 3.5 years ಹಂಗೆ ಲವ್ ಆಗಿತ್ತು. ನಮ್ಮ ಮನೆಯವ್ರಿಗೆಲ್ಲ ಗೊತ್ತಿತ್ತು, ತುಂಬ ಚೆನ್ನಾಗಿ ಫ್ಲೋನಲ್ಲಿ ಹೋಗ್ತಿತ್ತು. ಅದೇನೋ ಒಂದು ಸಂದರ್ಭದಿಂದ ಬ್ರೇಕಪ್ ಆಯಿತು, ಡ್ರಾಪ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ ನನ್ನ ಜರ್ನಿ, ಇನ್ನೊಂದು ಹೊಸ ಜರ್ನಿ ಅಂದರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಮೇಲೆ ಫೋಕಸ್ ಮಾಡೋಣ ಲವ್ಗಿಂತ ಅಂತ. ಲವ್ ಮಾಡಬಾರ್ದು ಅನ್ನೋದು ಏನೂ ಇಲ್ಲ. ಒಂದಷ್ಟು ಜಾಗದಲ್ಲಿ ಹುಡುಗಿರಿಂದ ಸ್ವಲ್ಪ ದೂರ ಇರ್ತೀನಿ, ಕಾಯ್ತಿದ್ದೀನಿ ಶೋನಲ್ಲಿ ಯಾವ ಥರ ಪೇರ್ ಸಿಗ್ತಾರೆ ನನಗೆ ಅಂತ. ರಕ್ಷಕ್ಕೆ ಬಂದು ಫೋನ್ಗಳು ತುಂಬ ಬರ್ತಾ ಇರುತ್ತೆ. ಯಾರೇ ಫೋನ್ ಮಾಡಿದ್ರು ಹುಡುಗಿರು ನನ್ನ ಜೊತೆನೂ ಮಾತಾಡಿಸ್ತಾನೆ. ಇನ್ನೊಂದು ಹೆಂಗೆ ಅಂತ ಹೇಳಿದ್ರೆ, ನಾನು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಈ ಹುಡುಗಿ ಚೆನ್ನಾಗಿ ಮಾತಾಡಿಸ್ತಾರಾ ಇಲ್ವಾ, ಹೆಂಗೆ ಹುಡುಗಿ ತುಂಬ ಕೋಪನ, ತುಂಬ ಚೆನ್ನಾಗಿ ಅಂದರೆ ಪ್ರೀತಿಯಿಂದ ಇರ್ತಾರಾ, ಎಲ್ಲರ ಹತ್ರನೂ ಚೆನ್ನಾಗಿ ಹೊಂದ್ಕೊಂತಾರ ಅಂತ ನನಗೆ ಅದು ಬೇಕಾಗಿರೋದು ಮೇಯ್ನು. ತುಂಬ ಕ್ಯೂಟ್ ಆಗಿರಬೇಕು, ತುಂಬ ಬೆಳ್ಳಗೂ ಬೇಡ, ಒಂದು ನನ್ನ ಸ್ಕಿನ್ ಟೋನ್ಗೆ ಸೆಟ್ ಆಗುವಂಥ ಹುಡುಗಿ ಸಿಕ್ಕಿದ್ರೆ ಸಾಕು. ನನಗೆ ಒಂಥರ ಹೊಸ ಚಾಲೆಂಜ್ ಇದ್ದಂಗೆ. ಹುಡುಗಿರ ಜೊತೆ ಹೆಂಗಿರ್ತೀನಿ, ಹೆಂಗೆ ಮಾತಾಡಿಸ್ತೀನಿ, ಯಾರಿಗೆ ಹರ್ಟ್ ಆಗಬಾರ್ದು, ಅದೇ ಥರ ನಾವು ನಡ್ಕೊಬೇಕು ಪ್ರತಿಯೊಬ್ಬರ ಹತ್ರನೂ. ಅದನ್ನು ನಾನು ಟ್ರೈ ಮಾಡ್ತಿದ್ದೀನಿ, ನೋಡೋಣ. ಈ ಪವರ್ಫುಲ್ ಬುಲೆಟ್ಗೆ ಒಂದು ಪವರ್ಫುಲ್ ಗನ್ ಬೇಕು. ಆ ಪವರ್ಫುಲ್ ಗನ್ ಹಿಡ್ಕೊಂಡೇ ಈ ಶೋಗೆ ಬರ್ತಾ ಇದ್ದೀನಿ. ಸಿಗ್ತಾಳಂತ ಅಂದ್ಕೊಂಡಿದ್ದೀನಿ, ನಂಬಿದ್ದೀನಿ, ಆದಷ್ಟು ಬೇಗ ಸಿಗಲಿ. ಆಕ್ಚುಲಿ ಏನ್ ಗೊತ್ತಾ, ಇಷ್ಟೆಲ್ಲ ಪಡಪಡ ಅಂತ ಮಾತಾಡೋದು, ಈ ತರ ಫುಲ್ ಒಂಥರ ಪಂಚ್ ಲೈನ್ಗಳು ಹೊಡಿಯೋದು, ಇದೆಲ್ಲದ್ರ ಮಧ್ಯ ಈಗ ಜಸ್ಟ್ ವಿಟಿ ಪ್ಲೇ ಆಗ್ಬೇಕಂತ ನಾನು ನೋಡ್ತಾ ಇದ್ದೆ. ಅಮ್ಮ ಅಂತ ಬಂದಾಗ ಯು ವೆಂಟ್ ಸೋ ಎಮೋಷನಲ್, ಕಣ್ಣಲ್ಲಿ ಹಂಗೆ ನೀರೇ ಬಂದ್ಬಿಡ್ತು. ಅಂದರೆ ಇವತ್ತು ನಾನೇನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಅಮ್ಮನ ಸಪೋರ್ಟು ಮೇಯ್ನ್ ಆಗಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕಾಲೆಳೆದ್ರು, ತುಂಬ ಜನ ಮಾತಾಡಿದ್ರು. ನಮ್ಮ ಒಂದಷ್ಟು ಫ್ಯಾಮಿಲೀಸಲ್ಲೇ ಏನು ಮಾಡಿಬಿಡ್ತಾನೆ ಚಿಕ್ಕ ವಯಸ್ಸಿಗೆ, ಇಷ್ಟೆಲ್ಲ ಓಡಾಡ್ತಾನೆ, ಇಷ್ಟೆಲ್ಲ ತಿರುಗಾಡ್ತಾನೆ, ಹಂಗೆ ಮಾತಾಡ್ತಾನೆ, ಹಿಂಗೆ ಮಾತಾಡ್ತಾನೆ ಅಂತ ನಾನು ಅಮ್ಮಂಗೆ ಹೇಳ್ತಾ ಇರ್ತೀನಿ. ಆ ಮಾತುಗಳ ಯಾವತ್ತಿಗೂ ನೀನು ತಲೆ ಕೆಡ್ಸ್ಕೊಂಬೇಡ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟದಲ್ಲಿದ್ದಾಗ ಅವ್ರು ಯಾರೂ ಬಂದಿಲ್ಲ, ಅದಕ್ಕೋಸ್ಕರ ನಿನ್ನ ಮಗ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಖುಷಿ ಪಡು ಅಂತ. ಯಾವುದೇ ಮುಚ್ಚು ಮರೆ ಇಲ್ಲದ್ರೆ ನಮ್ಮ ಅಮ್ಮನ ಹತ್ರ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಅಮ್ಮ ಅನ್ನೋದಕ್ಕಿಂತ ಅವ್ರು ನನ್ನ ಫ್ರೆಂಡ್ ಅಂತಲೇ ಹೇಳ್ತೀನಿ. ಅಷ್ಟು ತುಂಬ ಕ್ಲೋಸ್ನೆಸ್ ಇದ್ದೀವಿ ತುಂಬ ಇಬ್ಬರು. ಬಟ್ ಆಕ್ಚುಲಿ ಅಮ್ಮನೂ ಮಾತಾಡ್ತಾ ತುಂಬಾನೇ ಎಮೋಷನಲ್ ಆಗ್ಬಿಟ್ರು. ಈ ಟ್ರೋಲು, ಕಮೆಂಟ್ಸು, ಕೇಟ್ ಕಮೆಂಟ್, ಇನ್ನೊಂದು ರಕ್ಷಕಕ್ಕೆ ಬಂದಷ್ಟು ಇನ್ನು ಯಾರಿಗೂ ಬಂದಿರಕ್ಕೆ ಸಾಧ್ಯನೇ ಇಲ್ಲ. ಹೌ ಡು ಯು ಟೇಕ್ ದಿಸ್ ಮ್ಯಾನ್? ಇದನ್ನು ಡೈಲಾಗ್ ಮೂಲಕನೇ ಹೇಳ್ಬಿಡ್ಲಾ?
ಕೆಲವರು ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾರೆ, ಕೆಲವರು ದುಡ್ಡು ಕೊಟ್ಟು ಕಮೆಂಟ್ ಹಾಕ್ಸ್ತಾರೆ, ಕೆಲವರು ದುಡ್ಡು ಕೊಟ್ಟು ಲೈಕ್ಸ್ ಹಾಕ್ಸ್ತಾರೆ. ರಕ್ಷಕ್ ಇದು ಯಾವುದು ಮಾಡಿಲ್ಲ, ಸುಮ್ಮನೆ ಮನೇಲಿ ಮಲಗಿದ್ರು ಲೈಕ್ ಕೊಡ್ತಾರೆ, ಕಮೆಂಟ್ ಹಾಕ್ತಾರೆ, ಪೋಸ್ಟ್ ಬಂದ್ಬಿಟ್ಟು ನೋಡ್ತಾರೆ ಅಂತ ಹೇಳಿದ್ರೆ ಅದು ರಕ್ಷಕಿಗಿರೋ ವ್ಯಾಲ್ಯೂ, ಹೆಸರಿಗಿರೋ ಒಂದು ಪವರು, ಜನರು ಬೆಳೆಸಿರೋ ರೀತಿ ಅಷ್ಟೇ ಸಾಕು ನನಗೆ. ಅದ್ರ ಮುಂದೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ರಕ್ಷಕ್ ಬುಲೆಟ್ಗೆ ಏನಾಗಬೇಕು ಅಂತ ಆಸೆ? ವಾಟ್ಸ್ ಯುವರ್ ಆಂಬಿಷನ್? ಮನೆಗೆ ಒಂದು ಒಳ್ಳೆ ಮಗ, ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಅದು ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಇಲ್ಲಿ ಗಂಟ ಬಂದಿರೋದು. 100% ಮಾಡೇ ಮಾಡ್ತೀನಿ ಅದನ್ನು. ರಕ್ಷಕ್ ಬುಲೆಟ್ನ ಇಷ್ಟಪಡೋಂಥ ಹುಡುಗಿ ಹೆಂಗಿರ್ಬೇಕು? ನನಗೆ ಇಷ್ಟಪಡೋದಕ್ಕಿಂತ ನಮ್ಮ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಬೇಕು. ಯಾಕೆ ಅಂದರೆ ಅವ್ರು ಒಂದು ಲೋನ್ಲಿ ಫೀಲ್, ಇವತ್ತು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಅಮ್ಮನಿಗೆ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇರ್ತಾರೆ. ಯಾರೂ ಇಲ್ಲ ನನ್ನ ಕಷ್ಟ ತಿಳ್ಕೊಳ್ಳೋಕ್ಕೆ, ನನ್ನ ಮನೇಲಿ ಯಾರೂ ಇಲ್ಲ, ಯಾರೋ ಒಬ್ರು ಮಿಸ್ಸಿಂಗು ಅಂತ. ಯಾಕೆ ಅಂತ ಹೇಳಿದ್ರೆ ಅಕ್ಕನ ಮದುವೆ ರೀಸೆಂಟಾಗಿ ಆಯಿತು, ಒಂದು 2 years ಬಿಫೋರು. ಅಕ್ಕ ಇದ್ರು ಅಲ್ಲಿ, ಅವ್ರ ಅಕ್ಕ ಅವ್ರ ಮನೆಗೆ ಹೋಗಾದ್ಮೇಲೆ ನಾನು ನಮ್ಮ ಅಮ್ಮ ಇಬ್ಬರೇ ಆದ್ವಿ. ಅದಕ್ಕೋಸ್ಕರ ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಇರಬೇಕು, ಕ್ಯೂಟ್ ಆಗಿರಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು. ನನಗೆ ಸ್ವಲ್ಪ ಕೋಪ, ಅವ್ರಿಗೆ ತಾಳ್ಮೆ ಇರಬೇಕು, ನನ್ನ ಕಂಟ್ರೋಲ್ ಮಾಡೋ ರೀತಿ ಆದರೆ ಸಾಕು. ನಾನೀಗ ಒಂದೊಂದು ಪದ ಹೇಳ್ತೀನಿ, ಆ ಪದಕ್ಕೆ ಇನ್ನೊಂದು ಪದದಲ್ಲಿ ಉತ್ತರ ಕೊಡ್ಬೇಕು. ಎಸ್, ಲವ್. ಪ್ರೀತಿ ಅಂದರೆ ಒಂದು ಫೀಲಿಂಗ್ಸು, ಒಂದು ನಂಬಿಕೆ, ಅದ್ರ ಮೇಲಿರೋ ಒಂದು ಗೌರವ, ಅದೇ ಒಂದು ಪ್ರೀತಿ. ಅಮ್ಮ. ನನ್ನ ಉಸಿರು. ಬುಲೆಟ್. ಪವರ್. ಪವರ್. ಅಪ್ಪು ಸರ್. ಲವ್ಲಿ. ಭರ್ಜರಿ ಬ್ಯಾಚುಲರ್. ಏನೂ ಗೊತ್ತಿಲ್ಲರೋ ಒಬ್ಬ ಮುಗ್ಧನ್ಗೆ ಕರ್ಕೊಂಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹಾಕಿದ್ದಾರೆ. ಆ ಸ್ಕೂಲಲ್ಲಿ ನಾವೆಲ್ಲ ಸ್ಟೂಡೆಂಟ್ಸು, ಅಲ್ಲಿ ಹೆಡ್ ಮಾಸ್ಟರ್ಸ್ ಕೂತಿದ್ದಾರೆ, ಅವ್ರ ಹತ್ರ ನಾವು ಕಲಿತೀವಿ. ಯಾವ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ ರಕ್ಷಕ್ ಬುಲೆಟ್ಗೆ? ಒಂದು 6 ವರ್ಷ ಆಯಿತು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಬಿಟ್ಟು. ಅಲ್ಲಿಂದ ಇವತ್ತವರೆಗೂ ನಾನು ಇನ್ಸ್ಟಾಗ್ರಾಮ್ ಲಿಸ್ಟ್ ತೆಗೆದ್ಬಿಟ್ಟು ಪ್ರತಿಯೊಬ್ಬರು ನೋಡಿದ್ರೆ ಒಂದೇ ಹೆಸರಿರೋದು, ಅದು ರಚಿತಾ ರಾಮ್ ಅಂದ್ಬಿಟ್ಟು. ಹೀರೋಯಿನಲ್ಲಿ ಒಬ್ರಿಗೆ ಒಂದು ಬಾಸ್ ಅಂತ ಹೇಳ್ತೀನಿ. ಹೀರೋನಲ್ಲಿ ನಮ್ಮ ಡಿ ಬಾಸ್ ಒಬ್ಬರೇ ನಮಗೆ. ಅದು ಬಿಟ್ಟರೆ ಹೀರೋಯಿನ್ಸಲ್ಲಿ ಇಲ್ಲೇ ಕೂತಿದ್ದಾರೆ ನಮ್ಮ ಬಾಸು ರಚಿತಾ ರಾಮ್ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ ಇಲ್ಲಿ ಈ ಒಂದು ಜರ್ನಿಯಲ್ಲಿ. ನೀವು ನನಗೆ ಏನೇ ಹೇಳ್ಕೊಟ್ರು ಕಲ್ತ್ಕೊಂಡು ಹೋಗ್ತೀನಿ. ಯಾಕಂದರೆ ಆ್ಯಸ್ ಅ ಸೀನಿಯರ್ ನೀವು ಇಲ್ಲಿ ಕೂತಿದ್ದೀರಾ, ಆ್ಯಸ್ ಅ ಸ್ಟೂಡೆಂಟ್ಸ್ ನಾವು ಅಲ್ಲಿ ಕೂತ್ಕೊಂಡು ನಾನು ಕಲ್ತ್ಕೊಂಡು ಹೋಗ್ತೀನಿ. ವಾಟ್ ಯು ಹ್ಯಾವ್ ಟು ಸೇ ರಚ್ಚು? ಇವಾಗ ಬ್ಯಾಚುಲರ್ ಲೈಫ್ಗೆ ಯಾವಾಗ ಗುಡ್ ಬೈ ಹೇಳೋದು? ಯಾವಾಗ ಆದಷ್ಟು ಬೇಗ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ನನ್ನ ಅರ್ಥ ಮಾಡ್ಕೊಳ್ಳೋ ನೀವು ಪಾರ್ಟ್ನರ್. ಇಷ್ಟು ರೂಡ್ ಆಗಿದ್ದಾಗ, ಇಷ್ಟು ರಫ್ ಆಗಿದ್ದಾಗ ಹೆಂಗ್ ಸಾಧ್ಯ? ಖುಷಿಯಿಂದ ಮಾತಾಡ್ಸೋರ್ಗೆ ಪ್ರೀತಿ ಕಮ್ಮಿ ಅಂತೆ, ಏನು ಹಿಡ್ಕೊಂಡಿರೋ ಮಾತಾಡ್ಸೋರ್ಗೆ ಕಲ್ಮಶ ಇಲ್ದಿರೋ ಮನ್ಸಂತೆ. ಅದಕ್ಕೋಸ್ಕರ ಇಷ್ಟಪಟ್ಟೆ ಪಡ್ತಾರೆ ಹುಡುಗಿರು ಅಂತ. ನನಗೆ ಒಂದು ಪ್ರಶ್ನೆ, ನನಗೆ ನೀವು ಯಾವಾಗ್ಲೂ ಮಾತಾಡ್ತಿರ್ಬೇಕಾದ್ರೆ ಆ ಥರ ಒಂದು ಪಂಚ್ ಇರುತ್ತಲ್ಲ, ಡೈಲಾಗ್ ಹೊಡೆದಂಗೆ ಮಾತಾಡ್ತಿರಲ್ಲ, ಹೆಂಗ್ ಸಾಧ್ಯ ಅದು? ಅದು ಬೈ ಬರ್ತು ನಮ್ಮ ಅಪ್ಪನ ಬ್ಲಡ್ ನನಗೆ ಬಂದಿರೋದು. ನಾ ಏನ್ ಹೇಳ್ದೆ ಹೇಳಿ ನೀವು ನಿಮ್ಗೆ ಈ ಶೋ ಮುಗಿಯೋಷ್ಟ್ರಲ್ಲಿ? ಇಲ್ಲ, ಶೋ ಮುಗಿಯೋಷ್ಟಲ್ಲಿ ಏನ್ ಬೇಕಾಗಿಲ್ಲ, ನೆಕ್ಸ್ಟ್ ವಾರನೇ ನೋಡ್ತೀರಾ 100%. ಹೌದಾ? 100%. ವೆರಿ ಗುಡ್, ವೆರಿ ನೈಸ್, ಐ ಲೈಕ್ ದಿಸ್. ಆಕ್ಚುಲಿ ಡಿಡ್ ಯು ಅಬ್ಸರ್ವ್? ಏನು? ಸಡನ್ ಆಗಿ ಇಷ್ಟೊತ್ತಾಗ ಹಿಂಗಿತ್ತು, ಇವಾಗ ಹೌದು. ಹೆಚ್ಚು. ಹೌದು. ಇಲ್ಲ ಒಂದು ಗಿವರ್ ಅ ಬ್ಯೂಟಿಫುಲ್ ಸ್ಮೈಲ್. ಕೊಟ್ಟೆ, ನೋಡಿದ್ರು. ಏನ್ ಕೊಟ್ಟೆ? ಸಾಲ ಕೊಟ್ಟಂಗೆ ಹೇಳ್ತಿಲ್ಲ ಸ್ಮೈಲ್ ಕೂಡ ಒಳ್ಳೆ ಸಾಲ ಕೊಟ್ಟೆ. ಹೇಳ, ಅಲ್ಲಿರೋರು ಅವ್ರಿಗೆ ಮ್ಯಾಚ್ ಆಗ್ತಾರೋ ಇಲ್ವೋ? ನಿರಂಜನ್ ನೀನೇ ಕಣ ಸೂಟ್ ಆಗೋದು. ರಕ್ಷಕ್ ಅವಾಗಲೇ ವೀಟಿಲಿ ಏನೋ ಒಂದು ಬಹಳ ಭಯಂಕರವಾದ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡೆ. ನಾನೊಂದು ಹುಡುಗಿ ನೋಡ್ತಿದ್ದಂಗೆ ಅವಳು ಯಾರು ಏನ್ ಹೆಂಗ್ ಎತ್ತ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿದೆ. ಹಂಗಲ್ಲ ಹೇಳಿದ್ದು. ಹೆಂಗ್ ಹೇಳಿದ್ದು? ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದ. ಕ್ಯಾಶುವಲ್ ಆಗಿ ಹೇಳಿದ್ದು. ಓಕೆ, ಈಗಲೂ ಒಂದ್ಸಲ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳೋಣ, ಆ ಕಡೆಯಿಂದ ಕೇಳೋಣ. ವಿಜಯಲಕ್ಷ್ಮಿ ಅವ್ರ ಹೆಸರು ತಕ್ಕನಂಗೆ ಕರೆಕ್ಟ್ ಆಗಿದ್ದಾರೆ. ಅವ್ರು ಬಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಇದ್ದಂಗೆ ಇರುತ್ತೆ ಅಂತ ಅಷ್ಟೇ. ಗಗನ ಏನೋ ಗೊತ್ತಿದ್ರು ಒಂದು ಏನಂತಾರೆ, ಒಂದು ಸಾಫ್ಟ್ ಹುಡುಗಿ ಅಂತ. ಇದು ರಾಂಗ್, ಇದು ನೀವ್ ಹೇಳಿದ್ದು. ಮತ್ತೆ ಅವ್ರು ನಿಮ್ ತರನೇ, ಅದು ಫೀಮೇಲ್ ರಕ್ಷಕ್. ಅದು ಧನ್ಯಶ್ರೀ ಕೈ ಎತ್ತಿ. ಎಸ್, ನನಗೆ ಸ್ವಲ್ಪ ಕಣ್ ಪ್ರಾಬ್ಲಮ್, ದೂರದಿಂದ ಕಾಣಿಸಲ್ಲ, ಹತ್ರ ಹೋಗಿ ನೋಡ್ಬೇಕಾಗುತ್ತೆ ಸ್ವಲ್ಪ. ಹಾ ಸರಿ, ಹೋಗಿ ನೋಡಪ್ಪ ಅಲ್ಲಿ. ಇವರು ತುಂಬಾ ಕ್ಯೂಟ್ ಆಗಿದ್ದಾರೆ, ಸಕ್ಕದಾಗಿದ್ದಾರೆ ನೋಡಕ್ ಮಾತ್ರ. ಸೂಪರ್. ಏನ್ ಗೊತ್ತಾ ರಕ್ಷಕ್, ಅಲ್ಲೋಳೆ ತೋರ್ಸು, ನಿಮ್ ರೋಸ್ ತೋರ್ಸು ಹುಡುಗರ. ಒಬ್ಬಂಗ್ 5 ಸಿಕ್ಕಿದೆ, ಒಬ್ಬಂಗ್ 8 ಸಿಕ್ಕಿದೆ. 10 ರೋಸ್ ಸಿಕ್ಕಿದ್ರು ಒಂದೇ ಹುಡುಗಿ ಸಿಗತ್ ಕೊನೆಗೆ. ರಮೋಲಾ. ಹಲೋ ರಕ್ಷಿತ್. ರಕ್ಷಿತ್ ಅಲ್ಲ ಕಡಿಮೆ, ರಕ್ಷಕ್. ಇರ್ಲಿ ಬಿಡಿ, ಪ್ರೀತಿಯಿಂದ ಕರಿತಿದ್ದಾರೆ, ಕರೀಲಿ, ಏನ್ ತೊಂದರೆ ಇಲ್ಲ. ಬಬ್ಲಿ ತುಂಬಾ ಕ್ಯೂಟ್. ಸಾಕಣ, ನಾನು ಬಿಟ್ಬಿಡ್ರೋಣ, ನಂಗೆ ಗೊತ್ತಿಲ್ಲ. ಲವ್ ಗುರು
ರವಿ ಸರ್. ಅವನೇ ಹೇಳ್ಕೊಂಬಿಟ್ಟಿದ್ದಾನೆ, ಹೊಟ್ಟೆಯಲ್ಲಿ ಸಂಕಟ, ಮನಸ್ಸಲ್ಲಿ ನೋವು, ಅದು ಅವನ್ನಾಗ ಮಾತಾಡ್ಸುತ್ತೆ ಅಂತ. ಪ್ರಪಂಚದ ಮೇಲೆ ಇರೋ ಅಭಿಪ್ರಾಯ ಬೇರೆ ಅವನಿಗೆ ಎಕ್ಸಾಕ್ಟ್ಲಿ ಅಷ್ಟೇ. ಅದು ಬದಲಾಗ್ತಾ ಹೋಗುತ್ತೆ, ಅದು ವಯಸ್ಸಾಗಿ ಮಾತಾಡ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ನೋಡ್ರೆ ಸಂಕಟ ಅವನಿಗೆ ಬಹುಶಃ ಪ್ರಪಂಚ ಕಾಣಿಸೋದೇ ಅವನಿಗೆ ರೀತಿ ಬೇರೆ. ಓಕೆ, ಅವನಿಗೊಂದು ಕಾನ್ಫಿಡೆನ್ಸ್ ಇದೆ, ಅವ್ನಿಗೆ ಏನು ಅನ್ಸುತ್ತೋ ಅದು ಮಾತಾಡ್ತಾನೆ. ಅದು ತಪ್ಪೋ ರೈಟೋ ಅದು ನೀವು ಡಿಸೈಡ್ ಮಾಡ್ಕೊಂಡು, ನನಗೆ ಗೊತ್ತಿಲ್ಲ. ಅವ್ನಿಗೆ ಅನ್ಸಿದ್ದು ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ. ರೆಡಿ ಆಗ್ತಾನೆ ಅವ್ನು, ಫಾಸ್ಟಾಗಿ ಚಾರ್ಜ್ ಆಗ್ತಾನೆ. ಈಗ ಅಲ್ಟಿಮೇಟ್ಲಿ ಕಡೆಯದಾಗಿ ಎಷ್ಟು ಗುಲಾಬಿ ಸಿಗುತ್ತೆ, ಗುಲಾಬಿ ಟೈಮ್. ಓಕೆ, ಗೋ ಫಾರ್ ಇಟ್. ಒಂದು, ಎರಡು, ಆಡಿಯನ್ಸ್ ಎಣಿಸಿ. ಮೂರಾಯ್ತು. ಯಾರೇ ಮೆಂಟರ್ ಆದ್ರೂ ಅವ್ರ ಮಾತು ಕೇಳಿ ಆಯ್ತಾ. ಮಾತು ಕೇಳೋದ್ರಲ್ಲಿ ಪರ್ಫೆಕ್ಟ್, ನಾನು 100% ಕೇಳ್ತೀನಿ. ವೆರಿ ನೈಸ್. ಸೊ ಈ 6 ಗುಲಾಬಿ ಬರೀ ಗುಲಾಬಿ ಅಲ್ಲ, ಅವನ್ ಗಂಡಲ್ಲಿರೋ ಬುಲೆಟ್. ರಕ್ಷಕ್, ಒನ್ಸ್ ಅಗೇನ್ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಮುಂದಿನ ಬ್ಯಾಚುಲರ್ನ ವೆಲ್ಕಮ್ ಮಾಡ್ಕೊಂಡೆ ಬೋಣ. ಹುಡುಗಿಯರು ಬಯಸುವಂತ ಟೆಡ್ಡಿ ಬೇರ್, ಹುಡುಗಿಯರು ಮುದ್ದಾಡುವಂತ ಮುದ್ದಾದ ಬೊಂಬೆ, ನಮ್ಮ ಉತ್ತರ ಕರ್ನಾಟಕದ ಉಲ್ಲಾಸ್. ಬನ್ನಿ ಚಪ್ಪಾಳೆ. ಉಲ್ಲಾಸ್. ಹಾಯ್ ಸರ್. ಉಲ್ಲಾಸ್ ಅವ್ರ ಪರಿಚಯ ಎಲ್ಲರಿಗೂ ಇದ್ದೇ ಇರುತ್ತೆ. ಮಾಸ್ಟರ್ ಡಿಗ್ರಿ ಓದಿ ಟೀಚಿಂಗ್ ಪ್ರೊಫೆಷನ್ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಅದ್ಭುತವಾದಂತಹ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಒಳ್ಳೆ ನಟ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಬಹುಶಃ ಉಲ್ಲಾಸ್ ಅವ್ರ ನೋಡಿನೇ ಹೇಳಿರ್ಬೋದು ಅಂತ ಅನ್ಸುತ್ತಪ್ಪ. ಹೆಸರಿಗೆ ತಕ್ಕಂತೆ ಉಲ್ಲಾಸಮಯವಾಗಿರುವಂತ ಉಲ್ಲಾಸ್, ನಿಮ್ಗೆ ಭರ್ಜರಿ ಬ್ಯಾಚಲರ್ಸ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ತಪ್ಪಿಕೊಬಿಡಿ, ಒಂದೇ ಒಂದು ಪ್ರಶ್ನೆ ಕೇಳಿ. ಗೊತ್ತಾ ಏನ್ ನಿಮ್ ಏಜ್ ಏನು ಅಂತ ತಿಳ್ಕೊಬೋದಾ? ಸರ್ ಜಸ್ಟ್ 25. ಸೀರಿಯಸ್ ಆಗಿ 25? ಎಸ್. ಆಯ್ತು, ಆಕ್ಚುಲಿ ನನಗೂ ನಂಬಿಕೆ ಬರ್ತಾ ಇಲ್ಲ, ಬಟ್ ನೋಡಬೇಡ ನಿಮ್ಮ ಈ ಉಲ್ಲಾಸ್ ಅವರ ಹಿಂದಿರುವಂತ ಉಲ್ಲಾಸ ಭರಿತವಾದ ಕಥೆ. ವಿಚಿ ಪ್ಲೀಸ್. Miss Beautiful competition na top 5 finalist ಗೆ congratulations. Over to you judges. ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? Intelligent, smart and classy. ಟಾಪ್ ಟು ಬಾಟಮ್ ಬ್ರಾಂಡೆಡ್ ಹಾಕಿರ್ಬೇಕು, ರಿಚ್ ಆಗಿರ್ಬೇಕು, ಸ್ಟೈಲಿಶ್ ಆಗಿರ್ಬೇಕು, 6 feet ಟಾಲ್ ಇರಬೇಕು, 6 ಪ್ಯಾಕ್ ಅಂತೂ ಇರಲೇಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು. ಈಗ ಅದು ನನ್ನ ಹತ್ರ ಇಲ್ಲ. ಬಾತ್ರೂಮ್ದಾಗ ಬ್ರಷ್ ತಗೋಬೇಕಂದ್ರ ಟೂಲೆಟ್ ತಗೋತೀನಿ. ಕುಡಿಲಕ್ ನೀರ್ ಬೇಕಂದ್ರ ಅದಕ್ಕೆ ಚೇರ್ ಹಿಡ್ ತಗೋತೀನಿ ರೀ. ಏನ್ರ ಒಂದು ಶರ್ಟ್ ತಗೋಬೇಕಂದ್ರ ಕುರ್ಚಿ ಹಿಡ್ ತಗೋತೀನಿ. ಫ್ಯಾನ್ ಚಲೋ ಮಾಡ್ಬೇಕಂದ್ರ ಬಡಿಗಿನೇ ಚಲೋ ಮಾಡ್ತೀನಿ. ಚಿಲಕ ಹಾಕ್ಬೇಕಂದ್ರ ಪೂರ್ತಿ ಇಟ್ಟು ಹಾಕ್ತೀನಿ ರೀ. ನಾವು ಹುಡುಗಿಯರ ಲೈನ್ ಹೊಡ್ಯಕ್ ಹೋದ್ರ ಎಂತಿಂತ ಕಥೆಗಳಾತಾವ ಅಂತೇಳಿ ತೋರಿಸ್ತೀನಿ ಬರ್ರಿ. ಹುಡುಗಿಯರ ಮುಂದೆ ಹೋಗ್ತೀನಿ, ಸಣ್ಣ ಹುಡುಗ ಅಂತೇಳಿ ಎತ್ಕೋತಾರ. ನಾ ಜಾಸ್ತಿ ದೋಸ್ತರು ಕೂಡ ಇರ್ತೀನಿ. ಎಲ್ಲೋರಾಗ ನನಗೂ ಒಂದು ಹುಡುಗಿ ಸಿಗಬೇಕು, ಸುತ್ತಾಡಬೇಕು, ಜಾಲಿ ಆಗಿರ್ಬೇಕಂತ ಆಸೆ ಐತಿ. ಬಟ್ ಸಿಗಕತ್ತಿಲ್ಲ. ಯಾರಿಗೂ ಒಂದು ಏನೋ ಒಂದು ಪ್ರಪೋಸಲ್ ಬರ್ಕೊಟ್ರ ನಾವು ಕೊಟ್ಟಿರ್ತೀನಿ ನಾನ್ ಹೇಳ್ಬೇಕಂತೇಳಿ. ಬಟ್ ಆ ಹುಡುಗಿ ಅಂತಳ ಇದು ಯಾರು ಕೊಟ್ರು ಅಂತೇಳಿ ನನಗ ಟ್ರೀಟ್ ಮಾಡೋದು ಸಣ್ಣ ಹುಡುಗಂತಾರನೆ. ಅದಕ್ಕ ಭರ್ಜರಿ ಬ್ಯಾಚುಲರ್ ಬರಕತ್ತೀನಿ.
ಈ ಭರ್ಜರಿ ಬ್ಯಾಚುಲರ್ದಾಗ ನನ್ನ ಹೈಟ್ ಪರ್ಸನಾಲಿಟಿ ನೋಡಿ ಅಳ್ಯಾಕ್ ಹೋಗ್ಬೇಡ್ರಿ. ನಿಮ್ಗಿಂತ ಒಂದು ಕೈ ನಾನು ಜಾಸ್ತಿನೇ ಇದ್ದೀನಿ. ವೆರಿ ನೈಸ್. ಏನದ ಮೀಟಿಂಗ್ ನೋಡಿದಾಗ ನಂಗೆ ಹತ್ರ ವಿಚಿತ್ರ ಅನಿಸ್ತು. ಅಂದ್ರೆ ನೀವು ಅಲ್ಲೇ ನಗ್ನಾಗ್ತಾ ಹೇಳಿದೀರಾ, ಬಟ್ ಎಲ್ಲೋ ಒಂದ್ ಕಡೆ ಉಲ್ಲಾಸ ಒಳಗಡೆ ನೋವಿದ್ಯಾ? ಐತಿ ಸರ್. ಯಾಕಂದ್ರೆ ಎಲ್ಲರ ಥರ ನಾನು ಇರ್ಬೇಕಂತೇಳಿ ಭಾಳ ಆಸೆ ಪಡ್ತೀನಿ. ಬಟ್ ಜನ ಮಾತಾಡೋದೇ ಬೇರೆ, ಅವ್ರ ಟ್ರೀಟೇ ಬೇರೆ ಇರ್ತೈತಿ. ಎಷ್ಟೋ ಸಲ ಮಮ್ಮಿಗೆ ನಾ ಹುಟ್ಟದಾಗ ಹೇಳ್ಯಾರ, ನಿನ್ನ ಮಗ ಹೆಂಗೆ ಹುಟ್ಟದ, ಹೆಂಗೆ ಹುಟ್ಟ್ಯಾನಲ್ಲ, ಇವನಿಂದ ಏನಾಗ್ತೈತಿ, ಹುಟ್ಟಿದ್ರೆ ವೇಸ್ಟ್ ಅಲ್ಲ, ಇವನಿಂದ ಏನು ಗಳಿಕೆ ಸಿಗ್ತೈತಿ, ಇರೋ ಒಂದು ರೊಟ್ಟೆ ಬುಟ್ಟೆನ ರೊಟ್ಟಿನೇ ಉಣ್ಬೇಕಲ್ಲ, ನೀವು ದುಡ್ದಕ್ಕಂಥ ರೊಕ್ಕದಿಂದನೇ ಅವು ಊಟ ಮಾಡ್ಬೇಕಲ್ಲ, ಅವ ಏನು ನಿಮ್ಮ ತನ್ನ ಸಾಕ್ತಾನ, ಅವನ ಕೈಲಿ ಏನಾಗ್ತೈತಿ, ಬರೀ ಇಂಥವೇ ಮಾತು ಸರ್. ಏನೇ ಹೇಳಿದ್ರು ಮಮ್ಮಿ ಟಾರ್ಚರ್ ಕೊಡೋದು ಒಂದೇ, ತಪ್ಪು ಹುಟ್ಟುಬಿಟ್ಟನವ, ನಾನು ಬೇಕಾದ್ಲೆ ಹುಟ್ಟಿದ್ದೀನ ಸರ್. ನಾನು ಎಲ್ಲರಿಗಂತಲೇ ಮನಸ್ಸೈತೆ ಸರ್, ಹಿಂಗಿದ್ದೀನಿ ಅಂತೇಳಿ ನಾನು ಹುಚ್ಚಾನ, ಹೆಂಗಾರ ಇದ್ದೀನ ಸರ್, ಚಲೋನೇ ಇದ್ದೀನಿ. ಏನು ಅನ್ಬಲಿ ಒಂದು ಕಮ್ಮಿ ಆಗೈತಿ, ಏನು ಹೈಟ್ ಒಂದಿಲ್ಲ ಸರ್ ಅಷ್ಟೇ. ಬಟ್ ಹೈಟ್ ಬಿಟ್ರೆ ಅವ್ರಿಗಿನ ಪ್ಯೂರ್ ಹಾರ್ಟ್ ನಾ ಇದ್ದೀನಿ. ಒನ್ ಟೈಮ್ ಅನ್ಸುತ್ತೆ ಸರ್, ನಾನು ಯಾಕಾದ್ರೂ ಭೂಮಿ ಮ್ಯಾಗ ಹುಟ್ಟೀನಿ, ನಾನು ಯಾಕೆ ಬದುಕ್ಲಕತ್ತೀನಿ. ಬಟ್ ಒಂದು ಲೈನ್ಗೋಸ್ಕರ ಬದುಕ್ಲತ್ತೀನಿ ಸರ್. ಎದಕ್ಕಪ್ಪ ಅಂದರೆ ಹುಟ್ಟು ದರಿದ್ರ ಆದರೂ ಪರವಾಗಿಲ್ಲ, ಸಾವು ಮಾತ್ರ ಚರಿತ್ರೆ ಆಗಿರ್ಬೇಕಂತ ಬದುಕ್ಲತ್ತೀನಿ. ನನ್ನ ಕೈಯಾಗ ನಾ ಎಷ್ಟು ದುಡಿತೀನಿ, ಏನು ಮಾಡ್ತೀನಿ, ಎಷ್ಟು ಗಳಿಸಿ ಏನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ನಾನು ಎಷ್ಟು ಜನರ ಮನಸ್ಸು ಗೆದಿತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತೆ ಸರ್. ನಿನ್ನ ಮಗ ಹಿಂಗೆ ಹುಟ್ಟ್ಯಾನ, ಅವ ಇರೋದೇ 3 ಅಡಿ, ಅವೇನೋ ಮದುವೆ ಆತನ, ಅದು ಸುಮ್ಮ ಹುಟ್ಟ್ಯದ ಸಾಯ್ತದ, ಒಂದೇ ಹುಟ್ಟ್ಯದ ಒಂದೇ ಸಾಯ್ತೈತಿ, ಅದಕ್ಕೆ ಜೋಡಿ ಅನ್ನೋದಿಲ್ಲ. ಅದು ಒಂಥರ ಖಾಲಿ ಕಲ್ಲಿದ್ದಂಗೆ, ಅದು ಯೂಜೇ ಆಗಲ್ಲದು ಅಂತ ಹೇಳ್ಯಾರ ಸರ್. ಅದೇ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲಿ ಕಂದ್ರೆ ನಾನು ಅಲ್ಲೇ ಇರ್ತಿದ್ದೆ ಅದೇ ಕಲ್ಲಾಗಿ, ಬಟ್ ನೀವು ಅಂದಿದ್ದ ದಸೆಂದ ಇಂಥ ಸ್ಟೇಜಿಗೆ ಬಂದು ನಾನು ಎತ್ತೀನಿ. ನೀವು ಏನಾಕನ್ರಿ, ನೀವು ಕಲ್ಲರ ಅನ್ರಿ, ಏನಾಕಲ್ಲಿ ನಮ್ಮ ತಾಯಿ ಮನಸ್ಸು ನೋಯಿಸ್ರಿ, ನಮ್ಮ ತಾಯಿ ದುಡ್ದು ಹಾಕ್ತೀನಿ ಗೊತ್ತಿಲ್ಲ, ಬಟ್ ಖುಷಿ ಪಡಿಸಿ ಜೀವನ ಪರ್ಯಂತ ನಾನು ನೋಡ್ಕೋತೀನಿ ಸರ್. ಈಗ ಒಂದು ಜನರಲ್ ಪ್ರಶ್ನೆ ಕೇಳ್ತೀವಿ, ಪ್ರತಿ ಕುಳ್ಳು ಕೊಟ್ಟಿರ್ತಾರ, ಉದ್ದು ಕೊಟ್ಟಿರ್ತಾರ, ದಪ್ಪ ಕೊಟ್ಟಿರ್ತಾರ, ಸಣ್ಣ ಕೊಟ್ಟಿರ್ತಾರ, ಅದೆಲ್ಲ ಹುಟ್ಟು ನಮ್ಮ ಕೈಲಿ ಇಲ್ಲ. ಆದ್ರೆ ಒಬ್ಬ ಮನುಷ್ಯ ಆದ್ಮೇಲೆ ಪ್ರತಿಯೊಬ್ಬರಿಗೂ ಅವನಿಗೊಂದು ಆಸೆ ಇರುತ್ತೆ, ನನಗೊಬ್ಬ ಹೆಣ್ಣು ಸಿಗಬೇಕು, ಮದುವೆ ಆಗ್ಬೇಕು, ಇವೆಲ್ಲ ಆಸೆ ಇರುತ್ತೆ. ನಿಮ್ಗೆ ಯಾವ ತರ ಆಸೆ ಇದೆ? ನನಗೆ ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಿಲ್ಲ ಸರ್. ಮನ್ಯಾಗ ನನ್ನ ಫ್ಯಾಮಿಲಿ ಚಲೋ ನೋಡ್ಕೋಬೇಕ್ರಿ, ಮಮ್ಮಿಗೆ ಅಪ್ಪಗ ಅಜ್ಜಗ ಎಲ್ಲರಿಗೆ ಚಲೋ ನೋಡ್ಕೋಬೇಕು. ನಾವೊಂಥರ ಸಣ್ಣ ಮಗು ಥರ ಇದೀನಿ ಸರ್, ಅಷ್ಟೊಂದು ನನಗೆ ಅವರಷ್ಟು ಯೋಚನೆ ಮಾಡೋ ಶಕ್ತಿ ಇಲ್ಲ. ಬಟ್ ನನ್ನ ಚೆನ್ನಾಗಿ ಪ್ರೀತಿಸ್ಬೇಕು ಸರ್. ಅವಳು ನನಗೆ ಎಷ್ಟು ಚಲೋ ಪ್ರೀತಿಸ್ತಾಳಲ್ಲ, ಅವಳು ಡಬಲ್ ನಾ ಪ್ರೀತಿಸ್ತೀನಿ. ಬಟ್ ಆಕೆ ಪ್ರೀತಿಸ್ತಾಳ ಅಂತೇಳಿ ನಾನು ಅವಳನ್ನು ಆಯ್ಕೆ ಮಾಡ್ಕೊ ತಪ್ಪಾತೈತಿ. ಅವಳಕ್ಕಿಂತ ಹೆಚ್ಚಾಗಿ ನಾ ಅವಳಿಗೆ ಪ್ರೀತಿಸ್ತೀನಿ ಸರ್. ಸಮಾಜದಲ್ಲಿ ನಿಂತರ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆ ಈ ವೇದಿಕೆ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? 100 ಮಂದಿ ಅಂತಾರೆ ಸರ್, ಒಂದು ವರ್ಡ್ ಐತಿ, ಎಸ್ಪೈರ್ ಟು ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅಂತೇಳಿ, ಅದೇ ಥರ ಬದುಕಬೇಕು ಸರ್. ಆಕ್ಚುಲಿ ಕಾಲೇಜಲ್ಲಿ ನೀವು ಟೀಚಿಂಗ್ ಹೋಗ್ತಿರಲ್ಲ, ಹಾಂ ಸರ್. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಯಾವ ಸಬ್ಜೆಕ್ಟ್ ತೊಗೊಂತೀರಾ ನೀವು? MSc ಫಿಸಿಕ್ಸ್ ಕ್ಲಾಸಲ್ಲಿ ತಗೋದು ನಾನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ತೊಗೊಳ್ತೀನಿ ಸರ್. ಹೇಗಿರುತ್ತೆ ಕಾಲೇಜಲ್ಲಿ, ನಿಮ್ಗೆ ಯಾವ ಥರ ಟ್ರೀಟ್ ಮಾಡ್ತಾರೆ ಸ್ಟೂಡೆಂಟ್ಸ್? ಒಂದಿಷ್ಟು ಜನ ನಗ್ತಾರೆ, ಒಂದಿಷ್ಟು ಜನ ಗೌರವ ಕೊಡ್ತಾರೆ, ಸರ್ಗೆಲ್ಲ ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಮತ್ತು ಅವರೇ ಹೆಲ್ಪ್ನೂ ಮಾಡ್ತಾರೆ ಸರ್. ಈಗ ಚೇರ್ ತಂದಿಡೋದು, ಅದು ಡೆಸ್ಕ್ ಕುಳಿತವಲ್ಲ ಸರ್, ಅದು ತಂದಿಡ್ತಾರೆ ಸರ್, ಮ್ಯಾಗೆ ಪಾಠ ಹೇಳಕ್ಕಂತೇಳಿ ಟೆಸ್ಟ್ ತಂದು ಕೊಡ್ತಾರೆ. ಚಾಕ್ಪೀಸ್ ಕೆಳಗಡೆ ಬಿದ್ದರೆ ಚಾಕ್ಪೀಸ್ ಎದ್ದು ಕೊಡ್ತಾರೆ. ಒಳ್ಳೆ ಹುಡುಗರು ಸರ್. ಇಷ್ಟು ಪಾಸಿಟಿವಿಟಿ ತುಂಬಿದೆ ಅಂದರೆ ವ್ಯಕ್ತಿನಲ್ಲಿ, ಎಲ್ಲರನ್ನ ನಗ್ನಾಗ್ತಾ ಖುಷಿಯಾಗಿ ಹೇಳ್ತಾರಪ್ಪ. ಆಕ್ಚುಲಿ ಈ ಸಮಾಜ ನಿಮ್ಮನ್ನು ಹೇಗೆ ನೋಡಬೇಕು ಅನ್ನೋ ಆಸೆ ಇದೆ ನಿಮಗೆ? ನಿಮ್ಮ ಮಗನ ಥರ ನೋಡ್ರಿ ಸಾಕು. ಡೈರೆಕ್ಟ್ ಫಸ್ಟ್ ನಮ್ಮ ರಚ್ಚೋರ ಕೇಳ್ಬೋಣ. ರಚ್ಚು ಮ್ಯಾಮ್, ನೀವು ನಮ್ಗೆ ಅಚ್ಚುಮೆಚ್ಚು. ಥ್ಯಾಂಕ್ ಯು. ಇಲ್ಲ, ಕೆಲವೊಂದು ವಿಷಯಗಳನ್ನ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಆ್ಯಂಡ್ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಖುಷಿ ಆಯಿತು. ಒಂದು ಗಂಡಿಗೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ, ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರ್ತಾರೆ. ಎವ್ರಿ ಒನ್ ನೋಸ್ ಇಟ್ ಅಲ್ವಾ? ನಾವೆಲ್ಲ ಕಾಯ್ತಿರ್ತೀವಿ, ನೀವು ಆದಷ್ಟು ಬೇಗ ನಿಮಗೂ ಒಂದು ಒಳ್ಳೆ, ನಿಮ್ಮಷ್ಟೇ ಒಳ್ಳೆ ಮನಸ್ಸಿರುವಂಥ ಒಂದು ಹುಡುಗಿ ನಿಮ್ಮ ಜೀವನದಲ್ಲಿ ಬರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರವಿ ಸರ್. ಒಳ್ಳೆ ಹೆಸರು ಕೊಟ್ಟವ್ರೆ ನಿಮಗೆ, ಉಲ್ಲಾಸ್ ಅಂತ, ನಿಮ್ಮ ಮನೆಯವರು. ಥ್ಯಾಂಕ್ ಯು ಸರ್. ಹುಟ್ಟು ದರಿದ್ರ ಆದರೂ ಪರವಾಗಿಲ್ಲ, ಬದುಕು ಚರಿತ್ರೆ ಆಗಬೇಕು. ಸಾವಿನ ಬಗ್ಗೆ ಹೋಗ್ಲೇಬೇಡಿ,
ಸತ್ಮೇಲೆ ನಾವೇ ಇರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾವೇನು ತಲೆ ಕೆಡಿಸ್ಬೇಕು. ಬದುಕು ಚರಿತ್ರೆ ಆಗ್ಬೇಕು ಯಾವಾಗಲೂ. ಎಸ್ ಸರ್. ಹಂಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಆಸೆ ಕನಸು ಇಲ್ಲಿ ಒತ್ಕೊಂಡು ಬಂದಿದ್ದೀರಲ್ವಾ, ಹಾಂ ಸರ್. ಇಲ್ಲಿಂದ ಒಂದು ದಾರಿ ಸಿಕ್ಕುತ್ತೆ. ಅದು ಈ ಸ್ಟೇಜ್ಗೆ ಇರೋ ತಾಕತ್ತು. ಎಕ್ಸಾಕ್ಟ್ಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಾನು ಡೈರೆಕ್ಟ್ ಆಗಿ ಏನ್ ಜೊತೆಗೆ ಇಷ್ಟಪಡ್ತೀನಿ. ಉಲ್ಲಾಸ್ ಅವರು ಬಂದು ನಿಮ್ಮ ಮುಂದೆ ಕತೆ ಎಲ್ಲ ಹೇಳಿದ್ದಾರೆ, ನಿಮಗೆ ಏನ್ ಅನ್ನಿಸ್ತು? ಪ್ರೀತಿಗೆ ಹೈಟು, ಕಲರು, ವೆಯ್ಟು ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಅದನ್ನ ಇವ್ರು ನಮಗೆ ಇನ್ನೂ ಚೆನ್ನಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ರು. ಮುಖ ನೋಡಕ್ ಎಷ್ಟೇ ಚೆನ್ನಾಗಿದ್ರು ಮನ್ಸು ಕೆಟ್ಟದಾಗಿರೋರ್ನ ನಾವು ತುಂಬಾ ನೋಡ್ತೀವಿ ಇವತ್ತಿನ ಸೊಸೈಟಿಲಿ. ಹಾಗೆ ಹೀಸ್ ಲೈಕ್ ಎ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಅವ್ರ ಮಾತು ಕೇಳಿ ಎಷ್ಟು ಪಾಸಿಟಿವಿಟಿ ಇದೆ. ಸೊ ನಿಮ್ಮನ್ನ ಮೆಂಟರಿಂಗ್ ಮಾಡಬೇಕು ಅಂದ್ರೆ ಇಟ್ಸ್ ಲೈಕ್ ಸ್ಪೆಷಲ್ ಥಿಂಗ್ ಫಾರ್ ಆಲ್ ಆಫ್ ಅಸ್. ಯಾರಿಗೆ ನೀವು ಸಿಕ್ಕಿದ್ರು ಇಟ್ಸ್ ಅ ಸ್ಪೆಷಲ್ ಥಿಂಗ್. ಎಲ್ಲರ ಹತ್ರ ಹೋಗಿ ಯಾರು ಗುಲಾಬಿ ಕೊಡ್ತಾರೆ ನೋಡ್ಕೊಟ್ಟು. ಓಕೆ. ಹೋಗಿ. ಇದು ನನ್ನ ಹೃದಯದಿಂದ ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲ ಬಾರಿಗೆ ಮೊದಲ ಸಂಚಿಕೆಯಲ್ಲಿ ಗ್ರ್ಯಾಂಡ್ ಓಪನಿಂಗ್ನಲ್ಲಿ 10ಕ್ಕೆ 10 ಗುಲಾಬಿಗಳನ್ನು ಪಡ್ಕೊಂಡಿರೋದು ಯಾರು? ಒನ್ಸ್ ಅಗೇನ್ ಭರ್ಜರಿ ಬ್ಯಾಚಲರ್ಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಮುಂದಿನ ಬ್ಯಾಚುಲರ್ ಯಾರಪ್ಪ ಅಂತ ನೋಡುವಂತ ಸಮಯ. ಇವರು ಕೇಳಕ್ ಮುಂಚೆನೆ ಗಾಬರಿ ಆಗೋಗ್ತಾರೆ, ಕೇಳಕ್ ಮುಂಚೆನೆ ಎಲ್ಲ ಮರ್ತು ಹೋಗ್ತಾರೆ. ಮಕ್ಕಳನ್ನ ಇಟ್ಕೊಂಡು ರೀಲ್ಸ್ ಮಾಡಿ ಕರ್ನಾಟಕದ ತುಂಬಾ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಕಾಮಿಡಿ ಕಿಲಾಡಿಯ ಸೂಪರ್ ಟ್ಯಾಲೆಂಟೆಡ್ ಗಾಬರಿ ಸಿಂಗ್ ಭುವನೇಶ್ ಆನ್ ಸ್ಟೇಜ್. ನಮಸ್ಕಾರ, ನನ್ನ ಹೆಸರು ಭುವನೇಶ್ ಅಂತ. ಊರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳ್ಳಿಮೈಸೂರು ಹೋಬಳಿ. ಹಳ್ಳಿಮೈಸೂರು ಹೋಬಳಿಲಿರೋ ಒಂದು ಚಿಕ್ಕ ಗ್ರಾಮ, ಅದೇ ನಮ್ಮೂರು ಮಾಚ್ಕೋಡ್ನಹಳ್ಳಿ. ನಾನು ದಿನನಿತ್ಯ ಮಾಡೋ ಕೆಲಸಗಳೇನಪ್ಪ ಅಂದರೆ ಬೆಳಗ್ಗೆ ಹೇಳ್ತೀನಿ, ನಮ್ಮೂರದೊಂದು ಕೆರೆ ಇದೆ, ಅಲ್ಲಿ ಹೋಗಿ ತಣ್ಣೀರು ಸ್ನಾನ ಮಾಡ್ತೀನಿ. ತಣ್ಣೀರು ಸ್ನಾನ ಮಾಡ್ಕೊ ಬಂದ್ಬಿಟ್ಟು ನನ್ನ ಪ್ರೀತಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವರೇ ಭಗವಂತ ಆಂಜನೇಯ, ಬೇಗ ನನಗೊಂದು ಒಳ್ಳೆ ಹುಡುಗಿ ಕೊಡ್ಸಪ್ಪ, ಒಳ್ಳೆ ಹುಡುಗಿ ಕೊಡಿಸ್ಬಿಟ್ಟು ಬೇಗ ಒಂದು ಮದುವೆ ಮಾಡ್ಸಪ್ಪ. ನಾನು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿರೋನು. ಫಸ್ಟು ನಾನು ಜಮೀನ್ ಹತ್ರ ಬರ್ತೀನಿ, ನೀರು ತಿರ್ಸೋದು, ಮೋಟ್ರ್ ಆನ್ ಮಾಡೋದು ಇವೆಲ್ಲ ನೋಡ್ಕೋತೀನಿ. ಅದಾದ ನಂತರ ಒಂದು ದಿನಕ್ಕೆ ಒಂದು 2-3 ರೀಲ್ಸ್ ಮಾಡ್ತೀನಿ. ನಮ್ಮ ಹಳ್ಳಿಗೆ ಯಾವುದೋ ಸಿಟಿ ಹುಡುಗಿ ಬಂದಿರಂಗದಲ್ಲ. ಇವಳು ನಮ್ಮೂರು ಬೋರ್ಲಿಂಗಣ್ಣನ ಮಗಳಲ್ವಾ? ಕೇಳೇ ಬಿಡತ್ತಳಿ. ನೀವು ಬೋರ್ಲಿಂಗಣ್ಣನ ಮಗಳಲ್ವಾ? ಹೌದು. ನಿಮ್ಮ ಹೆಸರು ಸೋನಿಕಾ ಅಲ್ವಾ? ಹೌದು. ನಾನು ರೀಲ್ಸ್ ಮಾಡಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀನಿ, ನೀನು ನೋಡಿಲ್ವಾ? ನೋಡಿದೀನಿ. ಮಂಗ ತರ ಆಡ್ತಿರ್ತಿಯಲ್ಲ. ಅದಿರ್ಲಿ, ಮ್ಯಾಟ್ರ್ ಬಂದ್ಬಿಡ್ತೀನಿ. ನಿಮಗೆ ಮದುವೆ ಆಗಿದೆಯಾ? ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಿದ್ದೀನಿ? ನೀನು ನೋಡಕ್ಕೆ ಭಾಳ ಚೆನ್ನಾಗಿದೆಯಾ. ನನ್ನ ಮದುವೆ ಆಯ್ತೀಯಾ? ಏನು ನಸ್ಗುನ್ನಿಕಾಯ ನನ್ನ ಮಗನೇ. ನಾನು ಫುಲ್ ಹ್ಯಾಂಡ್ಸಮ್ ಆಗಿದ್ದೀನಿ, ಲವ್ ಮಾಡು. ನೋಡು, ಈಗ ನೀನಾಗೆ ಎದ್ದೋಯ್ತಾ ಇಲ್ಲ ನಾನು ಹೋಗ್ಬೇಕು? ನಾನು ಎದ್ದೋಗಕ್ಕೆ ಬಂದಿಲ್ಲಪ್ಪ. ಇಲ್ಲ, ಕೂತ್ಕೋ. ಯಾವುದೋ ಒಂದು ಒಳ್ಳೆ ಫಿಗರ್ ಅದೇ ಪಟಾಯಿಸೋಣ ಅಂತ ಟ್ರೈ ಮಾಡಿದೆ. ಒಂದು ಬೀಳಲ್ಲ ಗುರು, ನಮ್ದು ಒಂದು ಜನ್ಮವಾಯ್ತು. ನನ್ನ ಹೆಸರು ಯಶೋದಮ್ಮ, ನನ್ನ ಮಗ ಭುವನೇಶ. ಊರ್ ಮಕ್ಳು ಕರ್ಕೊಂಡು ರೀಲ್ಸ್ ಮಾಡ್ಕೊಂಡು ಊರಲ್ಲೆಲ್ಲ ಓಡಾಡ್ತಾನೆ. ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಂಡು ಏನೋ ಮೊಮ್ಮಕ್ಳ ನೋಡ್ಬೇಕು ಅನ್ನೋದು ನಮಗೂ ತುಂಬಾ ಆಸೆ ಇದೆ. ಟೊಮೊಟೊ 20 ರೂಪಾಯಿಗೆ ಎಷ್ಟಣ್ಣ ಟೊಮೊಟೊ? 20 ರೂಪಾಯಿ. ಏನ್ ಬೇಡ ನಮ್ಗೆ ಮುದ್ದೆ ಊಟ ಹಾಕ್ಸಕ್ಕಲ್ವಾ? ಹಬ್ಬಕ್ಕೆ ಕುರಿ ಬೇಕಾಗಿತ್ತು, ಕೊಡ್ತೀಯಾ? ಕುರಿ ಇರ್ಲಿ, ಮೊದ್ಲು ಮದ್ವೆ ಆಗತ್ ತಿಳ್ಕೊ ಫಸ್ಟು. ನೀನ್ ಮೊದ್ಲು ನಮ್ಗೆ ಎರಡ್ಕೆ ಕೊಡು, ಪಾಯಸ ಬಿಡ್ಸು. ನನ್ಗೂ ಭಾಳ ಏಜ್ ಆಯ್ತು, ನಮಗೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ತಡಿ ಯಾವ್ದಾರ ಒಂದು ಪಟಾಯಿಸೋಣ ಅಂತ ಹೋದ್ರೆ ಹೋಯ್ತಿದಂಗೆ ಸಾಕು ಹಣ ಅಂದ್ಬಿಡ್ತವೆ. ಈ ಹೂಗೆ ಈ ಹೂ ಜೋಡಿ, ಆ ಉಂಟಿಂಗೆ ಆ ಹ್ಯಾಟೆ ಜೋಡಿ, ಹಸುಗೆ ಓರಿ ಜೋಡಿ, ಮೇಕೆಗೆ ವಾತ ಜೋಡಿ. ಎಲ್ಲದಕ್ಕೂ ಜೋಡಿ ಇದೆ, ನನಗೆ ಜೋಡಿ ಇಲ್ವಲ್ಲಪ್ಪ.
ಎಲ್ಲರ ಪ್ರಶ್ನೆ ಒಂದೇ, ಭುವನೇಶ್ ಯಾಕಿನ್ನು ಮದುವೆ ಆಗಿಲ್ಲ? ಇತ್ತೀಚಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಆಮೇಲೆ ನಾನು ಹೆಂಗೆ ಅಂದರೆ ಒಂದು ಸ್ವಲ್ಪ ಏನಾದರೂ ಸಾಧಿಸಿ ಮದುವೆ ಆಗನ ಅನ್ಕೊಂಡ್ಬಂದು ಇವತ್ತು ಏಜ್ ಆಗೋಗಿದೆ. ಭರ್ಜರಿ ಬ್ಯಾಚಲರ್ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅದಕ್ಕೆಲ್ಲ ನಮ್ಮ ಗುರುಗಳಿದ್ದಾರೆ. ಪ್ರಪೋಸ್ ಮಾಡೋದು ಹೆಂಗೆ, ಪ್ರೀತಿ ಮಾಡೋದು ಹೆಂಗೆ ಅಂತ ಅವರೇ ಹೇಳ್ಕೊಡ್ಬೇಕು. ಅಲ್ಲ, ಇಲ್ಲಿದ್ದಾರೆ 10 ಜನ ಇದ್ದಾರೆ ಇಲ್ಲಿ ಮೆಂಟರ್ಸ್, ಅವರು ನಿಮ್ಗೆ ಅಲ್ಲ ಇದೆ ಓಕೆ, ಬಟ್ ಗುರುಗಳು ನೀವು ಕಳಿಸ್ಕೊಡ್ಬೇಕು. ದಯವಿಟ್ಟು ಇಲ್ಲ ಅಂತ ಅನ್ಬಾರ್ದು. ಬೇಕಾದ್ರೆ ಹೊಡಿರಿ, ಬಡಿರಿ, ತುಣಿರಿ. ನೀವ್ ಹೇಳ್ದೆ ಹೋದ್ರು ಮಾಡ್ತೀನಿ ಅದ್ ನಾನು. ನೀವೇ ಗುರುಗಳು, ದಯವಿಟ್ಟು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸ್ಬೇಕು ನನ್ನ. ಆಯ್ತು ಚಲೋ, ಒಳ್ಳೇದಾಗ್ಲಿ. ರೊಮ್ಯಾಂಟಿಕ್ ಲುಕ್ ಕೊಡೋದಂಗೆ ರವಿ ಸರ್ ನೋಡ್ಬಿಟ್ಟು ಇನ್ಸ್ಪಿರೇಷನ್ ತಗೊಂಡ್ ಕೊಡಿ ನೋಡೋಣ. ಸರ್ ಒಂದು ಟಿಪ್ಸ್ ಕೊಡಿ ಸರ್ ಪ್ಲೀಸ್ ಸರ್. ನೋಡ ರಚನೆ ನೋಡ್ತೀನಿ ನೋಡ ಈಗ. ಅಷ್ಟೇ, ನೀನು ಕಣ್ಬಿಡು ಅಂದ್ರೆ ಅಳ್ಬಿಡ್ತೀಯಲ್ಲ. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀರು ಕನ್ನಡದ ಚಂದನದ ಕಂಪು. ಎಕ್ಸ್ಪ್ರೆಷನ್ ಕೊಡು ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಿಲ್ಲ ರಾಜ, ಹೋಗಿ. ಆದ್ರೂ ಒಂದು ರೇಂಜಲ್ಲಿ ಚೆನ್ನಾಗಿತ್ತು. ಈಗ ಏನು ಬಿಡ, ಬರೀ ಬಾಯಿ ಇಲ್ಲ, ಬಾಡಿ ಇಲ್ಲ, ಏನಿಲ್ಲ, ಬರೀ ಕಣ್ಣಲ್ಲಿ ಇಂಪ್ರೆಸ್ ಮಾಡ್ಬೇಕು ಹುಡುಗಿರ. ಓಕೆ, ಹೋಗ್ಲಾ? ಇದಪ್ಪ ಸೌಂಡ್ ಬರ್ತಾ ಇಲ್ಲ. ಇರೋದೇ ಈಗ, ಇಲ್ಲಾಂದ್ರೆ ಸುಮ್ನೆ ಕೇಳ್ತಿದ್ದೀನಿ. ಇಲ್ಲ, ನಾನು ಇರೋದೇ ಹಿಂಗೆ ಕರ್ಗೆ. ಬೆಳ್ಳಿಗೆ ಕರ್ರಿಗೆ ಕೇಳೇ ಇಲ್ಲಪ್ಪ. ನಾನು ಇರೋದೇ ಹಿಂಗೆ ಮೇಡಮ್. ಹಳ್ಳಿ ನೀನ್ ಯಾವ ಹುಡುಗಿ ಮೇಲೆ ಪ್ರೀತಿ ಆಗಿಲ್ವೇನಾ? ಆಗಿದೆ. ಮತ್ತೆ ಇರಿ ಒಂಚೂರು ನೀರು ಕುಡಿದ್ಬಿಟ್ಟು. ಅಲ್ಲಿ ನೀರು ಸಿಗಲ್ಲ ಕಣು. ಅಲ್ಲ, ಅವ್ರ ಹತ್ರ ಇತ್ತು. ಎಷ್ಟು ಸಲ ನೀರು ಕುಡಿತೀಯೋ? ಒಂದ್ಸಲಿ ತೋರಿಸ್ಕೊ ಡಾಕ್ಟರ್ ಹತ್ರ. ಇವಾಗ ಅವ್ರು ಒಂದು ಡಾನ್ಸ್ ಆಡಿದ್ರು ಕಣ್ಣ ಸಲಿಗೆ. ಅಲ್ಲಿ ಯಾರೋ ಒಂದು ಹುಡುಗಿನ ಕರ್ಕೊಂಡು ಆಡ್ಬೋದಾಯ್ತು ಆರಾಮಾಗಿ. ಎಂತ ಒಂದು ಒಳ್ಳೆ ಸಾಂಗ್ ಒಬ್ಬರೇ ಆಡಿದ್ರು, ನಂಗೆ ತುಂಬಾ ಬೇಜಾರಾಯ್ತು. ರಾಜಾ, ಡ್ಯಾನ್ಸ್ ಮಾಡಕ್ ಇಷ್ಟಪಡ್ತೀರಾ ರಾಜಾ? ಆಡೋಣ, ಅದಕ್ಕೇನು. ರಕ್ಷಕ್ ಜೊತೆ ಯಾರು ಡ್ಯಾನ್ಸ್ ಮಾಡಕ್ ಇಷ್ಟಪಡ್ತೀರಿ? ಎಸ್, ಸಲಿಗೆ ಸಲಿಗೆ ಎಲ್ಲ ಸುಲಿಗೆ, ನೀನೆನ್ನು ನನಗೆ ನನಗೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಭುವನೇಶ್ ನೋಡ್ಕೊಂಡ್ಯಾ? ಥ್ಯಾಂಕ್ಸ್ ಹೇಳು ಗುರುಗಳಿಗೆ. ಥ್ಯಾಂಕ್ ಯು ಗುರುಗಳೇ. ಹೃದಯ ರೆಡಿ? ಭುವನೇಶ್ ಕಿವಿ ಕೇಳೋದು. ಹುಡುಗಿ ಇದ್ಲಲ್ಲ, ಕೇಳ್ತಾ ಇಲ್ಲ. ಹೇಳಿ. ರಕ್ಷಕ್ಕೂ ಮಾಡಿ ಡ್ಯಾನ್ಸ್ ನೋಡಿದ್ಯಲ್ವಾ? ನೋಡಿದೆ. ಕಣ್ಣಿಡ್ಬೇಕು, ಬಟ್ ಏನ್ ಗೊತ್ತಾ, ಬಾಯಿ ಓಪನ್ ಮಾಡಬಾರ್ದು, ಎಲ್ಲ ಮಾಡಬಾರ್ದು. ಓಕೆ, ರೆಡಿ, ಮ್ಯೂಸಿಕ್. ಕಂಗ್ರ್ಯಾಚುಲೇಷನ್ಸ್. ಅದ್ಭುತವಾದ ಮೆಂಟರ್ ಆಗೋ ಎಲ್ಲ ಲಕ್ಷಣ ಇದೆ. ತೊಳಿ.
ಈಗ ನಿಮ್ಮ ಗುರುಗಳ ಅಪ್ಪಣೆ ತಗೊಂಡು ರೋಸ್ ಆ ಒಂದು ಇದಕ್ಕೆ ಹೋಗ್ಬಿಡೋಣ, ಓಕೆನಾ? ಓಕೆ. ಗುರುಗಳಿಗೆ ಎಷ್ಟು ಬಂದಿದೆ ಕೇಳಿ ಫಸ್ಟ್. ಎಷ್ಟು ಬಂದಿದೆ? 6 ಅಷ್ಟೇಯಾ? ನನಗೆ 3 ಬರಕ್ಲ, ಟೆನ್ಷನ್ ತಗೋಬೇಡ. ದೇವ್ರೆ, ಎಷ್ಟಾಯ್ತು? 5. ಗಗನ, ಥ್ಯಾಂಕ್ ಯು. 7. ಯಪ್ಪ, ಎಷ್ಟು ಬಂದಿದೆ ರಾಜಾ? 7. ರವಿ ಸರ್ ಏನ್ ಹೇಳ್ತೀರಾ ಸರ್? ಈ ಒಂದು ಚಮತ್ಕಾರ ಬೆಳವಣಿಗೆಗೆ ಏನ್ ಹೇಳ್ತೀರಾ ಸರ್? ಎಲ್ಲ ಹುಮ್ಮಸ್ ಬಂದಿದೆ, ಈಗ ರೆಡಿ ಆಗ್ಬಿಡ್ತಾನೆ ಬಿಡೋನು. ಏನದೇನೋ ಗಾಬ್ರಿ ಸಿಂಗ್ ಅಂತ ಕರಿತಿರಲ್ಲ, ಆ ಗಾಬ್ರಿ ಶೋ ಮುಗಿಯೋಷ್ಟು ಹೊರಟೋಗುತ್ತೆ ಅವನಿಗೆ. ಲವ್ಲಿ ಸರ್, ಲವ್ಲಿ. ಮುಂದಿನ ಭರ್ಜರಿ ಬ್ಯಾಚುಲರ್ಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಪ್ರವೀಣ್ ಆನ್ ಸ್ಟೇಜ್. ಮಂಜುನಾಥನ ನಂಬು, ಅದರ್ವೈಸ್ ಕೈಗೆ ಚೊಂಬು, ಪುಸ್ತಕಗಳ ತಲೆದಿಂಬು, ಪಕ್ಕ ಎಕ್ಸಾಮ್ ಚೊಂಬು. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್. ಥ್ಯಾಂಕ್ ಯು. ನಿಮಗೂ ವೆಲ್ಕಮ್. ಥ್ಯಾಂಕ್ ಯು. ಆಕ್ಚುಲಿ ಪ್ರವೀಣ್ ಬಗ್ಗೆ ಹೇಳಬೇಕು ಅಂದ್ರೆ ಕಾಮಿಡಿ ಕಿಲಾಡಿ ಸೀಸನ್ 3 ನಲ್ಲಿ ಬಂದಂತ ಪ್ರತಿಭೆ, ದಕ್ಷಿಣ ಕನ್ನಡದ ಒಂದು ಪ್ಯೂರ್ ಟ್ಯಾಲೆಂಟ್, ಜೀವನದಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸೋ ಛಲ ಇರುವಂತ ವ್ಯಕ್ತಿ, ನಗುವಿನ ರಾಯಭಾರಿ ಪ್ರವೀಣ್ ಜೈನ್. ನೋಡ ನಮ್ಮ ಪ್ರವೀಣ್ ಜೈನ್ ನ ಲೈಫ್ ಹೇಗಿದೆ ಅಂತ. ವಿಚಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಜೈನ್. ನಾನು ಇವಾಗ ಎಲ್ಲೇ ಹೋದ್ರೂ 2 ಟೀ ಶರ್ಟ್ ಹಾಕೊಂಡು ಹೋಗೋದು, ಅದಾದ್ಮೇಲೆ ಪ್ಯಾಂಟ್ ಮೇಲೆ ಚಡ್ಡಿ ಎಕ್ಸ್ಟ್ರಾ ಹಾಕೊಂಡು ಹೋಗೋದು, ನಾನು ಸ್ವಲ್ಪ ದಪ್ಪ ಕಾಣಲಿ ಅಂತ, ಅಟ್ಲೀಸ್ಟ್ ಅದಕ್ಕಾದ್ರೂ ಹುಡುಗಿರು ಬೀಳಲಿ ಅಂತ. ಅಮ್ಮ ಚಂದ ಕಾಣ್ತಿಲ್ವಾ ನಾನು? ಚಂದ ಕಾಣ್ತಿದ್ದೆ ನೀನು. ಎಲ್ಲಿಗೆ ಹೋಗುದು ಗೊತ್ತಾಯ್ತಾ? ಯಾರಿಗೆ ಗೊತ್ತು ನೀವು ಎಲ್ಲಿ ಹೋಗ್ತೀರಂತ? ನಾಟಕ ನೋಡಿ, ಕೋಲ ನೋಡಿ, ಜಾತ್ರೆ ಮುಗಿಸ್ಕೊಂಡೆ ಬರೋದು. ನಮ್ಮ ಊರು ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದ ಪೆರಿಂಜೆ ಅಂಚೆಯ ಪಡ್ಡಂದಡ್ಕ ಅಂತ ನಮ್ಮೂರು. ನಮ್ಮ ತಾಯಿ ನಾಟಕ ಎಲ್ಲ ಮಾಡ್ತಿದ್ರು, ಸೊ ಅದೇ ನಾನು ಕಾಮಿಡಿ ಕಿಲಾಡಿ ಬರೋಕ್ಕೆಲ್ಲ ಹೆಲ್ಪ್ ಆಯಿತು ಅನ್ಸುತ್ತೆ. ಪ್ರೈಮರಿಲಿ ಪಟ್ಟಣದಲ್ಲಿ ಒಂದು ಟೀಚರ್ ತುಂಬ ಇಷ್ಟ ಆಗಿದ್ರು, ಅಂದರೆ ನೋಡೋಕೆ ಚೆಂದ ಇದ್ದಾರಲ್ಲ ಅಂತ ಅಷ್ಟೇ ಭಾವನೆ. ಅವ್ರು ನನ್ನ ಹತ್ರ ಮಾತಾಡಿಸಿದ್ರೆ ನನಗೆ ತುಂಬ ಖುಷಿ ಆಗೋದು. ನೆಕ್ಸ್ಟ್ ದಿನ ಅವ್ರದ್ದೇ ಒಂದು ಎಕ್ಸಾಮ್ ಇತ್ತು, ಸೊ ಅದಕ್ಕೆ ನಾನೇನು ಮಾಡಿದೆ, ಅವರಿಂದ ಮಾತಾಡಿಸ್ಬೇಕಲ್ಲ, ಅವ್ರು ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕಲ್ಲ, ನನ್ನ ಹತ್ರ ಮಾತಾಡಬೇಕಂತ ಅವರೆಲ್ಲ ಹೋಗಾದ್ಮೇಲೆ ನಾನು ಅವರು ಚೇಂಬರ್ಗೆ ಹೋಗಿ ಕ್ವಶನ್ ಪೇಪರ್ ಕರ್ಕೊಂಡ್ಬಂದಿದ್ದೆ. ಇಂಟೆನ್ಷನ್ ಏನಂದರೆ ಆ ಚೆನ್ನಾಗಿರೋ ಟೀಚರನ್ನು ಮಾತಾಡಿಸ್ಬೇಕು ಅಂತ. PUC ಬಂದಾದ್ಮೇಲೆ ನಾನು NSS ಎಲ್ಲ ಸೇರಿಕೊಂಡೆ. ಅವಾಗ ಏನಾಗಿತ್ತು ಅಂದರೆ ನಾಟಕ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ ಅಂತ ಊರಲ್ಲೆಲ್ಲ ಹೊಗಳ್ತಿದ್ರು, ನಾನು ಕ್ಯಾಂಪ್ಗೆ ಹೋಗಿ ನಾಟಕ ಮಾಡಿದೆ. ಅದರಲ್ಲೂ ಕೂಡ ಇನ್ನೊಂದು ಏನಂದರೆ ತುಂಬ ಹುಡುಗಿರು ಬಂದು ಮಾತಾಡಿಸಿದ್ರು, ಚೆಂದ ಮಾಡಿದ್ದೀರಿ ಅಂತ. ಕಾಲೇಜಲ್ಲೆಲ್ಲ ಏನು ಅನ್ಕೊಂಡು ಲವ್ ಮಾಡೋದಂದರೆ ನಮಗೆ ಬರೀ ಒಂದು ಪಿಂಪಲ್ ಬಿದ್ದರೆ ಸಾಕು, ಅವಾಗ ಹುಡುಗಿರು ನನ್ನ ನೋಡಿದ್ರು, ಯಾರು ನೋಡಿದ್ರೆ ಅದಕ್ಕೆ ಪಿಂಪಲ್ ಬಿದ್ದಿದೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಲವ್ ಅಂದರೆ ಗೊತ್ತಿತ್ತು, ಬೇರೆ ಏನೂ ಗೊತ್ತಿರಲಿಲ್ಲ. ಸಖತ್ತಾಗಿರೋ ಹುಡುಗಿರಿದ್ರೆ ಅವರಿಂದ ಹೋಗೋದು. ಬಟ್ ಅಲ್ಲೂ ಪ್ರಾಬ್ಲಮ್ ಏನಂದರೆ, ಯಾರಾದರೂ ಹುಡುಗಿ ನೋಡ್ತಾರೆ, ನಮ್ಮ ನೋಡಿ ಸ್ಮೈಲ್ ಮಾಡ್ತಾರೆ, ನಾನು ಖುಷಿಯಿಂದ ಜಾಡಿಯೋ ನಮ್ಗೊಂದು ಇವತ್ತು ಸಿಕ್ತು ಅಂತ ಹಿಂಗೆ ಟರ್ನ್ ಮಾಡಿದ್ರೆ ಇಲ್ಲಿ ಫ್ರೆಂಡನ್ನು ನೋಡಿ ನಾಗ್ತಾ ಇರ್ತಿಲ್ಲ, ಅಲ್ಲೂ ನಂಗೆ ಸಿಗಲ್ಲ.
ಊರ್ ಜಾತ್ರೆಯಲ್ಲಿ ತುಂಬಾ ಜನ ಹೇಳ್ತಾರೆ ನೀನು ಟಿವಿಯಲ್ಲಿ ಬಂದಿದ್ದೆ ಸೆಲೆಬ್ರಿಟಿ, ಇವಾಗ ತುಂಬಾ ಜನ ಹುಡುಗಿರು ಬೀಳ್ತಾರೆ ಅಂದ್ರೆ ಬಾಯ್ಸ್ ಟಾಕ್ಸ್ ಇರುತ್ತಲ್ಲ, ಆಕ್ಚುಲಿ ತುಂಬಾ ಜನ ಹುಡುಗಿರು ಮೆಸೇಜ್ ಮಾಡ್ತಾರೆ, ಆದ್ರೆ ಎಲ್ಲ ಅಕೌಂಟ್ ಫೇಕ್ ಅಕೌಂಟ್ ಆಗಿರುತ್ತೆ. ನಂಗೆ ಬರೋದು ಅದು ನನ್ನ ದುರದೃಷ್ಟವೋ ಅವರ ಅದೃಷ್ಟವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಎಲ್ಲ ಫೇಕ್ ಅಕೌಂಟ್ ಅಲ್ಲ, ರಿಯಲ್ ಅಕೌಂಟಿಂದಲೇ ಮೆಸೇಜ್ ಬರಬೇಕು. ಹಂಗೆ ರೆಡಿ ಆಗ್ತೀನಿ ಭರ್ಜರಿ ಬ್ಯಾಚುಲರ್ಸಿಂದ. ಮೀಟಿಲಿ ಒಂದು ಮಾತು ಹೇಳಿದ್ರು, ಫೇಕ್ ಅಕೌಂಟ್ ಅಲ್ಲ ರಿಯಲ್ ಅಕೌಂಟ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ಫುಲ್ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ದಲ್ಲ. ಏನ್ ಪ್ಲಾನ್ ಏನು? ಪ್ಲಾನ್ ಏನು, ದಪ್ಪ ಕಾಣಬೇಕು ಅಂತ. ಅಂದ್ರೆ ಹುಡುಗಿರಿಗೆ ಒಂದು ಡ್ರೀಮ್ ಇರುತ್ತೆ, ನನ್ನ ಹುಡುಗ ಒಂದು ಸ್ವಲ್ಪ ದಪ್ಪಗಿರ್ಬೇಕು, ಹೈಟ್ ಆಗಿರ್ಬೇಕು. ದಾಡಿ ವಿಷಯ ಬಿಡಿ, ನಂಗೆ 1 ವರ್ಷ ಬಿಟ್ಟಿದ್ದಕ್ಕೆ ಇಷ್ಟು ಬಂದಿರೋದು ಅದಂತಿಲ್ಲ. ಅದಕ್ಕೋಸ್ಕರ ಬಾಡಿ ಅದ್ರ ಫಿಟ್ ಆಗಿ ಕಾಣಲಿ ಅಂತ ಔಟ್ ಸೈಡ್ ಹೋಗೋ ಒಂದು 4 ಶರ್ಟ್ ಹಾಕೊಂಡು ಹೋಗ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ ಯಾರು ನೀನೇ ಫೇಕ್ ಆಗಿ ಡ್ರೆಸ್ ಮಾಡ್ಕೊಂಡು ಓಡಾಡ್ತೀಯ, ನಿನಗೆ ಫೇಕ್ ಅಕೌಂಟ್ ಬರೋದು ಇನ್ಯಾವ ಅಕೌಂಟ್ ಬರುತ್ತೆ? ಹೌದು ಸರ್, ಈ ವೇಳೆ ನಾನು ಯೋಚನೆ ಮಾಡಿರ್ಲಿಲ್ಲ ಆಕ್ಚುಲಿ. ನ್ಯಾಚುರಲ್ ಆಗಿ ಹೆಂಗಿದೆಯಾ ಹಂಗೆ ಓಡಾಡು, ಅದು ನೋಡೋಣ ಎಷ್ಟು ಚೆನ್ನಾಗಿ ಬೀಳ್ತಾರೆ ಅಂತ. ಓಕೆ ಸರ್. ಮೀಟಿಂಗ್ ಅಷ್ಟೊಂದಲ್ಲ, ದಪ್ಪ ಬಟ್ಟೆ ಹಾಕೊಂಡು ದಪ್ಪ ಕಾಣಬೇಕು ಅಂತಲ್ಲ, ಓಕೆ. ಬಟ್ ಇವತ್ತು ಆಕ್ಚುಲಿ ಎಷ್ಟು ಬಟ್ಟೆ ಇದೆ ಇವತ್ತು? ಲೆಕ್ಕ ಕೌಂಟ್ ಮಾಡಿ 1 6. ಈಗ ಸದ್ಯಕ್ಕೆ ಇಲ್ಲಿ 10 ಏಂಜಲ್ಸ್ ಕರೆಕ್ಟ್ ನೋಡು. ಒಬ್ಬೊಬ್ಬರು ಏನ್ ಅಂದ, ಏನ್ ಚಂದ, ಅವ್ರ ಮನಸ್ಸನ್ನ ನೀನ್ ಗೆಲ್ಬೇಕು ಇವಾಗ. ಓಕೆ, ಏನ್ ಹೇಳ್ತೀಯ? ಅವರು ಎಲ್ಲೋ ಓಕೆ, ಅಲ್ಲೇ ಪಕ್ಕದಲ್ಲೇ ಹೋಗಿ ಹೇಳ್ಬೋದು. ಆದ್ರೆ ಆಲ್ರೆಡಿ ಲವ್ ಮಾಡಿದವಳು ಎಲ್ಲೋ ಹೋದ್ಲು, ಇಲ್ಲಿ ಕೂಡ ಎಲ್ಲೋ ಹೋಗ್ತೆ. ನಾನು ನೋಡಿದ್ರೆ ನಾಚಿಕೆ ಆಗ್ತಿದ್ಯಾ? ಇಲ್ಲ ತಾನೆ, ಅದಕ್ಕೆ ಭಟ್ರು ನಮ್ಮನ್ನ ನೋಡಿ ಹಾಡು ಬರ್ದಿರೋದು, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ ಅಂತ. ನೋಡಿ, ತುಂಬಾ ವರ್ಷದಿಂದ ಪ್ರೀತಿಯಿಂದ ಇದೊಂದು ಗೂಡ್ ಕಟ್ಟಿದೀನಿ, ಬಟ್ ಇದಕ್ಕೊಂದು ಹಕ್ಕಿ ಕೊರತೆ ಇದೆ. ಸೇರಿಸ್ಬಿಡು ಒಳಗೆ, ನೀವು ತಲೆ ಒಳಗೆ. ಬರ್ತೀರಾ? ಈಗ ಅಲ್ಲಿ 10 ಜನ ಕೂತಿದ್ದಾರೆ. ಆ 10 ಜನ ಅಪ್ಸರೆಯರಲ್ಲಿ ಎಷ್ಟು ಜನ ನಿನಗೆ ಒಂದು ಹೂವನ್ನ ಕೊಡ್ತಾರೆ ಅಂತ ನೋಡುವಂತ ಸಮಯ. ಹುಲಿ ಎಷ್ಟು ಬಂದಿದೆಮ್ಮ? 5 ಬಂದು. 5ಕ್ಕಿಂತ ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ ನೋಡೋಣ. ರೆಡಿ? ನಿಮ್ಮ ಹೆಸರೇನು? ಅಮೃತ. ಅಮೃತ ಅವರೇ, ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಅಮೃತದ ಕೊರತೆ ಇದೆ, ದಯವಿಟ್ಟು ನೀವು ಕೊಡ್ತೀರಾ? ಅಮೃತ ಬದಲು ವಿಷ ಕೊಟ್ರೆ? ಯಾರು ನೀವು ವಿಷ ಕೊಡಲ್ಲ ಅಂತ ಧೈರ್ಯ ಇದೆ, ಯಾಕಂದ್ರೆ ನೀವು ಅಮೃತದಷ್ಟೇ ಸಖತ್ತಾಗಿದ್ದೀರಾ. ಅಪ್ಪ ಫಸ್ಟ್ ಇದು ಇಂಥ ಪಿಕಪ್ ಲೈನ್ಗೂ ಹೂವು ಬರ್ತದೆ ಅಂದ್ರೆ. ನೆಕ್ಸ್ಟ್ ಎಷ್ಟಾಯ್ತು ಆಡಿಯನ್ಸ್? ಥ್ಯಾಂಕ್ ಯು. ಎಷ್ಟು ಅರ್ಜೆಂಟ್ ಆಗ್ತಾರೆ ಎಲ್ಲರೂ. 5. ಅದು ನಾನು ಕರೆಕ್ಟಾಗಿ ನೋಡಿಲ್ಲ, ಅಂದ್ರೆ ಸೋಪ್ ಅದು ಕಲರ್ ನಿಮ್ಮ ಕಲರ್ ಒಂದೇ ರೀತಿ ಇದೆಯಲ್ಲ. ಮುಂದಕ್ಕೆ ಹೋಗಿ. ಥ್ಯಾಂಕ್ ಯು. ನಾನು ಕೊಡಲ್ಲ, ಬಿಕಾಸ್ ಐ ಆಮ್ ನಾಟ್ ಸೋ ಇಂಪ್ರೆಸ್ಡ್. ಆಯ್ತು, ಮಕ್ಕಳ್ದಂಗೆ ಹೇಳಾಯ್ತು, ಬಂದ್ಬಿಡು ಪ್ಲೀಸ್. ಇಂಪ್ರೆಸ್ ಮಾಡಲ್ಲ ಅನ್ಕೊಂಡೆ 8 ಜನ ಹೂವು ಕೊಟ್ಟಿದ್ದಾರೆ. ಏನಿರ್ಬೋದು ಕಾರಣ? ನನಗೆ ಹುಡುಗರಿಗೆ ಬಕರಾಗಳು ಇಷ್ಟ. ಇವಾಗ ನಾನು ಅದೇ ಹೇಳ್ತಿದ್ದೆ ಸರ್. ಇಷ್ಟು ನಾಟಕ ಮಾಡಿದೆ, ಐ ಥಾಟ್ ಅಟ್ ಲೀಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ರೋಸಸ್ ಅಂತೂ 100%. ಏನು ನಾಟಕ ಮಾಡಿ ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಬಂದು ಅದೇ ನಾಟಕ ಫಸ್ಟು. ರೋಜಾ ಹೂವುಗಳ ರಾಜ್ಯ. ಇಲ್ಲ, ಈಗ ಅವನ ಅನಿಸಿಕೆ ಬದಲಾಯಿಸಕ್ಕೆ ಒಂದು ಹುಡುಗಿ ರೆಡಿ ಆಗ್ತಾಳೆ. ಈಗ 8 ಜನ ರೆಡಿ ಆಗಿದ್ರು ಅವನ್ನ ಬದಲಾಯಿಸೋದಕ್ಕೆ ಈಗ ಬದಲಾಯಿಸ್ತಾರೆ ಯಾರೋ ಒಬ್ರು ಅವ್ರನ್ನ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಕೂತಲ್ಲೇ ಹಾಡನ್ನ ಕಟ್ಟುವಂತ ಮಾಂತ್ರಿಕ ಪ್ರತಿಭಾವಂತ ಯುವ ಗಾಯಕ, ಫ್ಲರ್ಟ್ ಮಾಡೋದ್ರಲ್ಲಿ ಪ್ರಳಯಾಂತಕ, ಸರಿಗಮಪ ಸೀಸನ್ 20 ವಿನ್ನರ್. ಲೆಟ್ಸ್ ವೆಲ್ಕಮ್ ದರ್ಶನ್ ನಾರಾಯಣ್ ಆನ್ ಸ್ಟೇಜ್.
ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕತ್ತು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕತ್ತು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಗೊಂಬೆ ಸಖತ್ತಾಗವಳೆ, ಕಣ್ಣಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ, ಕಣ್ಣಲೆ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಕೊಟ್ಟರೆ ನನ್ನ ಮನಸ್ಸು ಬಿದ್ದೆ ಬೀಳ್ತಾಳೆ. ಆಹ ಜಾರಿತು ಮನಸ್ಸು ಜಾರಿತು, ಶುರುವಾಯಿತು ನನಗೆಲ್ಲ ಬುಲ್ಲ 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 ಬು. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಗೊಂಬೆ ಸಖತ್ತಾಗವಳೆ, ತಿನ್ನಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಬೇಡ 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 ಅಂದ್ರು ಹುಡುಗರ ದಯ ಒಳಗೆ ಹಿಡಿದು ಕಿರಿಕು ಮಾಡವಳೆ, ಕಿರಿಕು ಆಡವಳೆ. ಏನು ಮಾಡ್ಲಿ ಒಳಗಾಟ ಜಾಸ್ತಿ ಆಯ್ತು, ಊಟ ಸೇರೋಲ್ಲ, ಹೊಟ್ಟೆ ಹೋಗೋಲ್ಲ. ಕಪ್ಪು ಬಿಳಿ ಕಣ್ಣಿನಲ್ಲಿ ಕಲರ್ಫುಲ್ ಕನಸುಗಳು, ಬ್ಯಾಚುಲರ್ ಮನಸ್ಸಿನಲ್ಲಿ ಬ್ಯೂಟಿಫುಲ್ ಆಸೆಗಳು. ಲುಕ್ಕು ಕೊಡ್ತಾರೆ, ವಿಶು ಮಾಡ್ತಾರೆ, ಕೊನೆ ತನಕ ಪ್ರಾಣ ಬದಕ ಹಾಡುಗಾರೆ ನನ್ ಕನಕ. ಬೊಂಬೆ ಅಂಗವಳೆ, ಬೊಂಬಾಟಂಗವಳೆ, ಬೆಳ್ಳಿಂಗಳ ಬೊಂಬೆ ಬಂದೆ ಬರ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ, ಕೊಟ್ಟರೆ ನನ್ನ ಮನಸ್ಸು ಗುಂಡೆ ಬಿಡ್ತಾರೆ. ಬಿದ್ದೀರಾ? ಆಹ ಜಾರಿತು ಮನಸ್ಸು ಜಾರಿತು, ಶುರುವಾಯಿತು ನನಗೆಲ್ಲ ಬುಲ 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 ಬು. ದರ್ಶನ್ ನಾರಾಯಣ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಏನ್ ಪ್ರಳಯಾಂತಕ ನಮ್ಮ ನೀನು, ಏನ ಸ್ನೇಕ್ ಡ್ಯಾನ್ಸು ವೇವ್ಸ್ ಎಲ್ಲ ನೋಡಿ ಕಳೆದೋಗ್ಬಿಟ್ಟಮ್ಮ. ಸಖತ್ತಾಗವಳು ಅಂತ ಸಾಕ. ಯಾರು ಹೇಳ್ಕೊಟ್ಟಿದ್ದೀರಿ ಸ್ಟೆಪ್ಸ್? ನಮ್ಮ ಮಾಸ್ಟರ್ ಇವತ್ತು ಹೇಳ್ಕೊಟ್ರು, ಮಾಡಿಬಿಟ್ರು. ಆಕ್ಚುಲಿ ಸಿಂಗರ್ ಇಲ್ಲ ಡ್ಯಾನ್ಸರ್? ಸರ್ ಸಿಂಗರು ಸರ್ ಆಕ್ಚುಲಿ ಅಷ್ಟೇ. ಹೌದಾ? ಹೌದು. ಬಟ್ ಯು ಡ್ಯಾನ್ಸ್ ರಿಯಲಿ ವೆಲ್. ಥ್ಯಾಂಕ್ ಯು ಸರ್. ಬಟ್ ಆಕ್ಚುಲಿ ನಂದೊಂದು ಪ್ರಶ್ನೆ ಇದೆ. ಹೇಳಿ ಸರ್. ಸಖತ್ತಾಗವಳೆ, ಸುಮ್ಮನೆ ನಗ್ತಾವಳೆ, ಹೂ ಇಸ್ ಶಿ? ಯಾರಿಗೆ ಹೇಳಿದ್ದು? ಸರ್ ಒಂದು ಡೈಲಿ ಒಂದು ಫೋಟೋ ನೋಡ್ತೀನಿ ಸರ್. ಆ ಫೋಟೋ ನೋಡ್ತಾ ಇದ್ರೆ ನನ್ನ ಮನ್ಸಿಗೂ ಹೃದಯಕ್ಕೂ ತಲೆಗೂ ಎಲ್ಲ ಕಾಮ್ ಆಗುತ್ತೆ ಸರ್. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು. ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಕಾಮ್ ಆಗುತ್ತಾ? ಕಾಮ್ ಸರ್. ಕಾಮ್ ಆಗುತ್ತೆ, ಅದೇ ಕಾಮ್ ಆಗುತ್ತೆ ಅಂತ. ತುಂಬಾ ರಿಲ್ಯಾಕ್ಸ್ ಆಗುತ್ತಲ್ಲ. ಅಲ್ಲ ಅದು ಸುಮ್ಮನೆ ರೈಮ್, ರಚಿತಾ ರಾಮ್ ಕಾಮ್ ಆ ಥರ. ಬುಲೆಟ್ ಇಲ್ಲೋಳಿ ರೈಮಿಂಗ್ಸ್ ಎಲ್ಲ ಹೇಳ್ತಾವ್ ನೀವು. LKG ಜಾಸ್ತಿ ಅದೇ ಕಲ್ಸೋದಲ್ಲ, ಅದಕ್ಕೋಸ್ಕರ ಅದನ್ನ ಹೇಳ್ತಾರೆ ರೈಮಿಂಗ್ಸ್. ಹೇಳ್ಕೊಂಡ್ಲಿ ಬಿಡ್ರಿ. ಆಯ್ತು, ನನಗೆ ಯಾಕಪ್ಪ ಬೈತಾ ಇದೆಯಾ? ಇಲ್ಲ, ಅವ್ರಿಗೆ ಹೇಳಿದಣ. ಹೇಳ್ರಿ ಬಿಡ್ರಿ, ಬಟ್ ನಿಜವಾಗ್ಲು ಏನ್ ಒಳ್ಳೆ ಮಾತು. ಅದಕ್ಕೆ ಹೇಳೋದು, ರಚ್ಚು ಅಂದ್ರೆ ಎಲ್ಲರಿಗೂ ಅಚ್ಚು ಮೆಚ್ಚು. ಇದು ಸೂಪರ್. ಹಾಯ್ ಮ್ಯಾಮ್, ಒಂದು ನಿಮಿಷ. ನಮಸ್ತೆ. ನಮಸ್ತೆ ಮ್ಯಾಮ್. ಅಂಡ್ ಸರ್ ನಮಸ್ತೆ ಸರ್. ಹಾಗೆ ಸರ್ದು ಒಂದು ಸಾಂಗ್ ಅಲ್ಲಿ ಹೇಳ್ತಾರೆ, ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು. ಸೊ ಈ ಸಾಲು ಆ್ಯಕ್ಚುಲಿ ಏನಂದರೆ, ಸೊ ಹೆಣ್ಣೆ ಹೂವೆಂದು ಪ್ರೀತಿ ಮಾಡು. ಸೊ ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು. ಸೊ ಇಲ್ಲಿರೋ ಎಲ್ಲ ಏಂಜಲ್ಸು ಹೂ ಥರಾನೇ. ಸೊ ಒಬ್ಬೊಬ್ಬರು ಒಂದೊಂದು ಥರ ಹೂಗಳು, ಒಬ್ಬೊಬ್ಬರು ಒಂದೊಂದು ಥರ ಮನಸ್ಸಿರುತ್ತೆ. ಸೊ ಇವತ್ತು ಭರ್ಜರಿ ಬ್ಯಾಚುಲರ್ಸಲ್ಲಿ ಈ ಸೀಸನಲ್ಲಿ ನಾವೆಲ್ಲ ಸೇರ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಸೊ ಈ ಜರ್ನಿ ಮೆಂಟರ್ ಚೇಂಜ್, ಅವ್ನು ಮಾಡ್ಬಿಡೋಣ ಮೆಂಟರ್. ನೀನು ಆಚೆ ಬಟ್ ಎನಿವೇ ದರ್ಶನ್, ಎಸ್ ಸರ್, ಲೆಟ್ಸ್ ಸೀ ದಿ ವಿಟಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತನೆ. ದರ್ಶನ್, ದೈವಮಾನ
ಸಾಂಹಿಕಂ ಬೇಗ ಬಾ ಸ್ನಾನಕ್ಕೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮ. ತುಂಬ ಭಕ್ತಿ ಜಾಸ್ತಿ ನನಗೆ ದೇವರಂದ್ರೆ. ಸೊ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರ್ತೀನಿ ಅವಾಗ. ಇನ್ನೊಂದು ಮನೆಯಲ್ಲಿ ಹಂಗೆ ಡೀಸೆಂಟ್ ಆಗಿರ್ತೀನಿ, ಯಾಕಂದ್ರೆ ನಮ್ಮಪ್ಪ ಸ್ವಲ್ಪ ರಗಡ್. ಲೋಕ್ಯಂ ಮಂಗಳಂ ಕುರು. ಹೊರಗಡೆ ಯಾರ ಕಣ್ಣು ದೃಷ್ಟಿಗಳು ಬೀಳ್ಬಾರ್ದು ಅಂತ ಅವನಿಗೆ ದಿನ ದೃಷ್ಟಿ ತೆಗ್ದಾಕ್ತೀನಿ ಹೊರಗಡೆ ಹೋಗ್ಬೇಕಾದ್ರೆ ಅವನು. ಆಚೆ ಬಂದ್ರೆ ಅಂತೂ ಈ ಚಪಾತಿ ತಿರುವಾಗ್ದಂಗೆ ಫುಲ್ಲು ಮಾಸು ಕ್ಲಾಸ್, ಆಚೆ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತೀವಿ. ಸರೆಗಮಪ ಗೆದ್ದ ಮೇಲಂತೂ ಸುತ್ತಲೂ ಫ್ಯಾನ್ಸ್ ಕಣ್ರಿ. ಹುಡುಗಿರು ಹುಡುಗರು ಎಲ್ಲ ಸುತ್ಕೋತಾರೆ, ನನ್ನ ನೋಡಿದ್ರೆ ಸಾಕು ಎಲ್ಲ ಬಂದು ಸೆಲ್ಫಿ ಕೇಳ್ತಾರೆ, ಮಾತಾಡಿಸ್ತಾರೆ. ಬಲ್ನನ್ ಮಗ ಕಣೋ ಇವನು, ಹುಡುಗಿರ್ ಕಡ್ದಿದ ತಕ್ಷಣ ಹೋಯ್ತಾವನೆ. ನಮ್ಮ ಲೈಫಲ್ಲಂತೂ ಸುತ್ತಲೂ ಹುಡುಗಿರು ತುಂಬ್ಕೊಂಡಿರ್ತಾರೆ ಗುರು. ಈ ಸಕ್ಕರೆಗೆ ಇರುವೆ ತುಂಬ್ಕೊಂಡಂಗೆ ಯಾವಾಗಲೂ ತುಂಬ್ಕೊಂಡಿರ್ತಾರೆ. ಇಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಇವ್ನ್ಗೆ ಯಾಕೆ ಭರ್ಜರಿ ಬ್ಯಾಚುಲರ್ಸ್ ಅಂತ ಕೇಳ್ತೀರಾ? ಅಲ್ಲೇ ಬಂದು ಡೈರೆಕ್ಟ್ ಆಗಿ ಉತ್ತರ ಕೊಡ್ತೀವಿ. ನಮ್ಮ ಪ್ರೇಮ ಲೋಕದಲ್ಲಿ ಚೋರನು. ಭಯಾನಕ. ಇವಾಗ ವಿಟಿನಲ್ಲಿ ನೋಡಿದೆ, ಹೊರಗಡೆ ಅಷ್ಟು ಜನ ಹುಡುಗಿರಲ್ಲ ಫ್ರೆಂಡ್ಸ್ ಇದಾರೆ, ಎಲ್ಲ ಗೊತ್ತಿದೆ. ಇಲ್ಲಿ ಯಾಕೆ ಬಂದಿದ್ದು? ವೈ ಭರ್ಜರಿ ಬ್ಯಾಚುಲರ್ಸ್? ಸೊ ಅದೇ ಈಗ ಭರ್ಜರಿ ಬ್ಯಾಚುಲರ್ಸ್ ಯಾಕೆ ಅಂದ್ರೆ ಇವಾಗ ಅಷ್ಟು ಜನ ಹುಡುಗಿರ್ ಗೊತ್ತಿದ್ರು ಒಬ್ರು ಗರ್ಲ್ ಫ್ರೆಂಡ್ ಆಗ್ತಾ ಇಲ್ಲ. ಸೊ ಫ್ರೆಂಡ್ ಝೋನ್ ಬೇರೆ, ಗರ್ಲ್ ಫ್ರೆಂಡ್ ಬೇರೆ. ಸೊ ಇವಾಗ ಏನಾಗುತ್ತೆ, ಒಂದು ಹುಡುಗಿನ ನಾನು ಆಸ್ ಅ ಬಾಯ್ ಬೆಸ್ಟಿ ಕಾರಲ್ಲಿ ಕೂಸ್ಕೊಂಡು ಕರ್ಕೊಂಡು ಹೋಗ್ಬೋದು, ಆದ್ರೆ ರೊಮ್ಯಾನ್ಸ್ ಮಾಡ್ಕೊಂಡು ಮಾತಾಡಕ್ಕೆ ಬರೀ ಬಾಯ್ ಫ್ರೆಂಡ್ ಕೈಲಿ ಮಾತ್ರ ಆಗೋದು. ನಿಮಿಷ ನಮ್ಗೆ ಸ್ವಲ್ಪ ಗೊತ್ತಾಗಿಲ್ಲ, ಏನದು ಬಾಯ್ ಬೆಸ್ಟಿ? ಬಾಯ್ ಬೆಸ್ಟಿ ಅಂಡ್ ಬಾಯ್ ಫ್ರೆಂಡ್. ಸೊ ಎರಡ್ ತರ ಇರುತ್ತೆ. ಸಮಗ್ರ ಮಾಹಿತಿ ಬಗ್ಗೆ ತಜ್ಞರ ಸಲಹೆ ತಗೋಣ ಸರ್. ನಂಗೆ ಗೊತ್ತಿಲ್ಲಪ್ಪ ಇದೆಲ್ಲ. ಹುಡುಗಿರ್ನ ಕೇಳ್ಬೋಣ. ಏಂಜಲ್ಸ್ ಸುಕೃತ ಅಪ್ಪಿತಪ್ಪಿ ಏನದು ಗೊತ್ತಾ ಹೆಂಗಂದ್ರೆ ಏನು ಅಂತ? ಬಾಯ್ ಬೆಸ್ಟಿ ಅಂದ್ರೆ ಒಂದ್ ಹುಡುಗ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ, ಬಟ್ ಅವನ ಜೊತೆ ಏನು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರಲ್ಲ. ದಟ್ ಇಸ್ ಬಾಯ್ ಬೆಸ್ಟಿ. ಜನ್ಜಿ ಕಿಡ್ಸ್. ಇನ್ನು ಏನೇನಿದೆ ಈ ತರದ್ದು? ಗೋಸ್ಟಿಂಗ್ ಇದೆ, ಬ್ರೆಡ್ ಕ್ರಮ್ಬಿಂಗ್ ಇದೆ, ಗ್ಯಾಸ್ ಲೈಟಿಂಗ್ ಇದೆ, ಸಿಚುಯೇಷನ್ಶಿಪ್ ಇದೆ, ಆರ್ಬಿಟಿಂಗ್ ಇದೆ. ಆರ್ಬಿಟಿಂಗ್ ಅಂದ್ರೆ ಸುಕೃತ ಒಂದ್ 5 ನಿಮಿಷ ಕೂತ್ಕಪ್ಪ. ಅದೆಲ್ಲ ಹೇಳ್ಬಿಡು ಒಂದ್ಸರಿ. ಹೇಳ್ಕೊಳ್ಳ, ನಮ್ಗೆ ಗೊತ್ತಿಲ್ವಲ್ಲ ಈ ವಿಷಯ. ನಮ್ಮ ತಾಯಿನ ಕೇಳ್ತಾರೆ ಫಸ್ಟ್ ಟೈಮ್ ಈ ತರ. ನಾನು 90s ಕಿಡ್ಸೆ, ಬಟ್ ನನ್ನ ಕಸಿನ್ಸ್ ತಮ್ಮಂದಿರೆಲ್ಲ ಇದಾರಲ್ಲ, ಅವರೆಲ್ಲ ಮಾಡ್ತಿರ್ತಾರೆ ಇಂಥವೆಲ್ಲ. ಸಿಚುಯೇಷನ್ಶಿಪ್ ಅಂತೆ, ಒಂದು ಹುಡುಗಂಗೆ ಇಬ್ಬಿಬ್ರು ಗರ್ಲ್ ಫ್ರೆಂಡ್ಸ್, ಒಬ್ರ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಇನ್ನೊಬ್ರ ಜೊತೆ ನಾರ್ಮಲ್ ಆಗಿರ್ತಾರೆ. ಸಿಚುಯೇಷನ್ಶಿಪ್ ಅಂದ್ರೆ ಹೆಂಗಂದ್ರೆ ನೋ ಸೀರಿಯಸ್ ಕಮಿಟ್ಮೆಂಟ್, ಬಟ್ ಜೊತೆ ಇರ್ತಾರೆ. ನೋಡ ನಿರಂಜನ್, ಚೆನ್ನಾಗಿದೆ ಇದು ಐಡಿಯಾ. ಇದು ಬೇಡ ಸರ್, ಬಿಡಪ್ಪ. ಸೀರಿಯಸ್ನೆಸ್ ಇಲ್ಲ ಇದರಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ನೀನು. ಆರ್ಬಿಟಿಂಗ್ ಅಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಟಾಕ್ ಮಾಡೋದು ಮ್ಯಾಮ್, ಬಟ್ ಎಲ್ಲ ಕಾಂಟ್ಯಾಕ್ಟು ಕಟ್ಟು. ಬೇರೆ ಇನ್ನೇನಿದೆ ಬಗ್ಗೆ ಗುರುತಾ? ಗೋಸ್ಟಿಂಗ್ ಹೆಂಗಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಸರ್, ಹೇಳ್ದೆ ಮಾಡಿದ್ರೆ ಸಡನ್ ಆಗಿ ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡ್ಬಿಡೋದು. ಸ್ವಲ್ಪ ಟ್ರೈನಿಂಗ್ ತಗೋಬೇಕಪ್ಪ ಇದೆಲ್ಲ. ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಮ್ಮ? ಇದೆಲ್ಲ ಎಲ್ಲಿ ಸಿಗ್ತದೆ? ನಂಗೂ ಗೊತ್ತಿಲ್ಲಪ್ಪ, ಎಲ್ಲಿ ಸಿಗತ್ತೆ ಇವೆಲ್ಲ? ಜನ್ಸಿ ಕಿಡ್ಸ್ ನ ಕೇಳಿ, ಅವ್ರುಗಳು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಂದ್ರೆ. ಬೇಡ ಬಿಡಿ ಇದೆಲ್ಲ ಬೇರೆ. ಹೌದು, ಏನ್ ಗ್ರೂಮ್ ಮಾಡ್ಬೇಕು ಇವ್ರನ್ನ? ಅದೇ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಗ್ರೂಮ್ ಆಗಿದ್ದಾರೆ ಮ್ಯಾಮ್ ಆಲ್ರೆಡಿ. ಸೊ ಅವ್ರಿಗೇನು ಬೇಕಾಗಿಲ್ಲ. ಅಂಡ್ ಅಷ್ಟು ಹುಡುಗಿರ್ ಜೊತೆ ಇರ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಕಲ್ತಿರ್ತಾರೆ, ಗೊತ್ತಿರತ್ತೆ ಹೆಂಗ್ ಹುಡುಗಿರ್ಗೆ ಏನ್ ಇಷ್ಟ ಮತ್ತೆ ಅವ್ರು ಯಾಕೆ ಇನ್ನು ಬ್ಯಾಚುಲರ್ ಆಗಿದ್ದಾರೆ? ಬಟ್ ಐ ಗೆಸ್ ಬೆಸ್ಟ್ ಫ್ರೆಂಡ್ಸ್ ಬೇಕಾಗಿರೋ ಬೇರೆ ಕ್ವಾಲಿಟೀಸ್ ಇರುತ್ತೆ, ಅಂಡ್ ಗರ್ಲ್ ಫ್ರೆಂಡ್ ಬೇಕಾಗಿರೋ ಬೇರೆ ಕ್ವಾಲಿಟೀಸ್ ಇರುತ್ತೆ. ಗರ್ಲ್ ಫ್ರೆಂಡ್ಸ್ಗೆ ಬೆಸ್ಟೀಸ್ ಇದ್ರೆ ಅದು ಹುಡುಗಿರು ಇಷ್ಟ ಆಗಲ್ಲ, ನಮ್ಗಳಿಗೆ ಇಷ್ಟ ಆಗಲ್ಲ. ಸೊ ಮೇ ಬಿ ಅದಕ್ಕೆ ಯಾರು ಗರ್ಲ್ ಫ್ರೆಂಡ್ ಆಗ್ತಿಲ್ಲ. ಬಹಳ ಸಮಸ್ಯೆ ಇದೆ. ಹಳೆಗೆ ಹುಳ. 10ನೇ ಕಂಟೆಸ್ಟೆಂಟ್ ಇನ್ನೂ ಬಂದಿಲ್ಲ ಅಲ್ಲ? ಇನ್ನಿಲ್ಲ ಸರ್. ನಾನೇ ಬಂದ್ಬಿಡ್ತೀನಿ ಗಣ. ನನಗೆ ಸುಕೃತನೇ ಮೆಂಟರ್. ಮೈ ಗಾಡ್. ಸರ್ ಫುಲ್ ಖುಷಿಯಾಗಿ. ದೇವ್ರು ಒಳ್ಳೇದ್ ಮಾಡ್ಲಿ. ಒಟ್ಟಿನಲ್ಲಿ ದರ್ಶನ್, ಥ್ಯಾಂಕ್ ಯು ವೆರಿ ಮಚ್. ಈಗ ರವಿ ಸರ್ನ ಕೇಳ, ಏನ್ ಅನ್ಸುತ್ತೆ ಸರ್ ಈ ಮನುಷ್ಯನ ಅಸ್ತಿತ್ವ? ಈಗ ಅವನೇ ಹೇಳ್ಬೇಕು, ಹಾಡು ಹೇಳೋ ಕೆಪಾಸಿಟಿ ಇದೆ, ಎಲ್ಲ ಚೆನ್ನಾಗಿದೆ ಅವನಿಗೆ. ಈಸ್ ಗಾಟ್ ಗುಡ್ ಟ್ಯಾಲೆಂಟ್. ಏಂಜಲ್ಸ್ ಮೇಲೆ ತುಂಬಾ ಖುಷಿ ರೀ ನನಗೆ ಇವತ್ತು. ಹೌದು ಸರ್, ಅವರೇ ಶೋಗೆ ಹೀರೋಸ್ ನೋಡಿಬೇಕು. ಕೊಡ್ರಪ್ಪ ಚಪ್ಪಾಳೆ. ದರ್ಶನ್ ನೋಡಪ್ಪ, ಇವೆಲ್ಲ ನಮ್ಗೆಲ್ಲ ತಿಳ್ಕೊಂಡು ಏನ್ ಪ್ರಯೋಜನ ಇಲ್ಲ. ಸದ್ಯಕ್ಕೆ ಬಾಯ್ ಬೆಸ್ಟಿಯಿಂದ ಬಾಯ್ ಫ್ರೆಂಡ್ ಆಗೋ ಪ್ರಯತ್ನದಲ್ಲಿ ಇದೆಯಾ? ಅಷ್ಟೇ ಸರ್.
ಆ ಪ್ರಯತ್ನದಲ್ಲಿ ಒಂದಷ್ಟು ಜನಕ್ಕೆ ಒಂದಷ್ಟು ಹೂವುಗಳು ಬಂದಿದೆ. ನೀವು ಹೋದಾಗ ಅಲ್ಲಿ ಎಷ್ಟು ಜನ ಎಷ್ಟು ಹೂವು ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ ಬೇಡ. ಎಸ್ ಸರ್. ಹೋಗ್ಬಿಟ್ಟು ಬನ್ನಿ. ಒಂದು ಹಾಡು ಹೇಳಿ. ಚೆಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗುಳವ ನೀ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೊತ್ತಿರೋದಕ್ಕಿಂತ ಜಾಸ್ತಿ ನಿಮಗೆ ಗೊತ್ತು, ನಾನೇನು ಮೆಂಟರ್ ಮಾಡಲಿ ಅಂತ ಕೊಡಲ್ಲ. ಬಹಳ ಒಳ್ಳೆ ರೀಸನ್ ಅದು. ವೆರಿ ನೈಸ್. ದರ್ಶನ್ನು ನಿನ್ ಮಾತೆ ಗುಲ್ಕನ್ನು. ವಾಹ್, ಮಧ್ಯರಾತ್ರಿಯಲ್ಲಿ ಅರಳಿದ ಕಮಲ ಇದು. ವೆರಿ ನೈಸ್. ತಟ್ಟಂತ ಬನ್ನಿ. ಎಷ್ಟಿದೆ? 1 2 3 4 5. ಒಟ್ಟಿನಲ್ಲಿ ದರ್ಶನ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮುಂದಿನ ಬ್ಯಾಚುಲರ್ನ ಕರೆಯುವಂತಹ ಸಮಯ. ಇವರು ಇಂಟರ್ನ್ಯಾಷನಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಆದ್ರೆ ಕನ್ನಡದ ಮೇಲೆ ಅಪಾರವಾದಂತ ಪ್ರೀತಿ, ಅಭಿಮಾನ, ಕನ್ನಡ ಕಲಿತು ಕನ್ನಡದ ಹಾಡುಗಳನ್ನ ಹಾಡ್ತಾ ಡಿ ಬಾಸ್ ನ ದೊಡ್ಡ ಅಭಿಮಾನಿಯಾಗಿದ್ದಾರೆ. ಲೆಟ್ಸ್ ವೆಲ್ಕಮ್ ನೇಪಾಳಿ BTS ಬಾಯ್, ಸೋಷಿಯಲ್ ಮೀಡಿಯಾ ಸಿಂಗರ್ ಪ್ರೇಮ್ ಥಾಪಾ ಆನ್ ಸ್ಟೇಜ್. ಪ್ರೇಮ್ ಥಾಪಾ, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಆಗಿದ್ದೀರಾ. ಪ್ರೇಮ್ ಥಾಪಾ ಇನ್ನೊಂಥರ ಡಿಫ್ರೆಂಟ್. ಈ ಏನ್ ಮಾಡಿದ್ದು, ಬರ್ತಾ ಮಾಡಿದ್ದು ಇವೆಲ್ಲ ಏನಿದು? ಸರ್ ಅದು ಸ್ಲೋ ಮೋಷನು ನಮ್ಮ ರಚಿತಾ ಮ್ಯಾಮ್ಗೋಸ್ಕರ ಮಾಡಿದ್ದು. ಆ್ಯಂಡ್ ಇನ್ನೇನಪ್ಪ ಅಂದರೆ ಇವ್ರು 10 ಜನ ಕೂಡ ಮೆಂಟರ್ ಇದ್ದಾರೆ, ಬಟ್ ಇವರೆಲ್ಲರಿಗೂ ಕ್ವೀನು ಮಾಡಿದ್ರೆ ಅವ್ರುಗಳಿಗೆ ಇಂಪ್ರೆಸ್ ಮಾಡ್ದಂಗೆ. ವೆರಿ ಗುಡ್. ಸೊ ಈಗ ಇಷ್ಟೆಲ್ಲ ಮಾತಾಡ್ತಾರಂತ ಈ ಒಂದು ನೇಪಾಳಿ ಹುಡುಗ ಪ್ರೇಮ್ ಥಾಪಾ ಒಂದು ವಿಡಿಯೋ ನೋಡೋಣ ಇವ್ರ ಬಗ್ಗೆ. ವೇಟಿ ಪ್ಲೀಸ್. ಹೇ ಹಾಯ್ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಸೊ ನಮ್ಮೂರು ಬಂದ್ಬಿಟ್ಟು ನೇಪಾಳು. ನನ್ನ ಒರಿಜಿನಲ್ ನೇಮ್ ಬಂದ್ಬಿಟ್ಟು ಪ್ರೇಮ್ ಥಾಪಾ ಅಂತ. 6ನೇ ಕ್ಲಾಸಲ್ಲಿ ಓದಿದ್ದು ನಾನು ಗುಡ್ ಹೋಪ್ ಪಬ್ಲಿಕ್ ಸ್ಕೂಲ್ ಅಂತ. ಸ್ಕೂಲ್ ಮುಗಿದ ಮೇಲೆ ಕಾಲೇಜ್ ಮುಗಿಸ್ದೆ, ಡಿಗ್ರಿ ಆಯಿತು. ಅಪ್ಪೊಂದು ಬಿಸ್ನೆಸ್ ಇತ್ತು ಮೊದಲು, ಅದು ಲಾಸ್ ಆಗಿ ಈಗ ಸೆಕ್ರೆಟರಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕರ್ನಾಟಕ ಜನಕ್ಕೆ ನಮಸ್ಕಾರ. ನಾವು ಪ್ರೇಮ ಅಮ್ಮ. ಓ ದೇವ ಇಂದು ಅವಳಿಲ್ಲಿ ಬಂದು. ನಾವು ನೇಪಾಳಿಂದ ಇಲ್ಲಿ ಬಂದಿದ್ದೀನಿ, ಯಾಕೆಂದರೆ ಇಲ್ಲಿ ಕರ್ನಾಟಕ ನಮಗೆ ತುಂಬ ಇಷ್ಟ. ನಾವು ಕರ್ನಾಟಕ ಜನನ ನಮಗೆ ಊಟ ಕೊಡ್ತಿರೋದು. ಬ್ರದರ್ ಕೂಡ ವರ್ಕ್ ಮಾಡ್ತಾ ಇದ್ದಾನೆ, ಅಮ್ಮ ಹೌಸ್ ವೈಫು. ಸದ್ಯಕ್ಕೀಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಸಿಂಗಿಂಗ್ ಮೇಲೆ ಕಾನ್ಸಂಟ್ರೇಟ್ ಇತ್ತು. ಸರಿಗಪ್ಪ ಹೋದೆ. ಮಾತು
ಮೆಗಾ ಆಡಿಷನಲ್ಲಿ ಡಿ ಬಾಸ್ ಅವ್ರ ಸಾಂಗೇ ಆಡಿದೆ. ಒಂದೇ ದಿನಕ್ಕೆ 100K ಫಾಲೋವರ್ ಇದ್ದಿದ್ದು 150K ಆಗೋಯ್ತು. ಇನ್ನೊಂದೇನು ಅಂದರೆ ನಾನು ಹೊರಗಡೆ ಬಂದಮೇಲೆ ಎಲ್ಲರೂ BTS ಬಾಯ್ ಅಂತ ಹೇಳ್ತಾರೆ. ಆ್ಯಂಡ್ ಅದೇ ಥರ ಹುಡುಗಿರು ನಂಗೆ ಸಿಗ್ತಾ ಇರ್ತಾರೆ. हाय आप सिंगर वो सिंगर वाला है ना? हाँ मैं ही हूँ. एक बार सेल्फी ले सकता हूँ? ले लीजिए. अब हम दोनों एक बार कॉफी डेट में जा सकता है? नहीं हो सकता. ನೇಪಾಳ ಹುಡುಗಿಗಳಲ್ಲೆಲ್ಲ ನನಗೆ ಇಷ್ಟಪಡ್ತಾ ಇದ್ದಾರೆ, ಬಟ್ ಕನ್ನಡದವರೇ ಬೇಕು ನನಗೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರೇನು? ನಿಮ್ಗೆ ಯಾಕೆ? ಏನಿಲ್ಲ, ನಿಮ್ಮ ನಂಬರ್ ಬೇಕಾಗಿತ್ತು, ಸೊ ನಿಮ್ಮ ನಂಬರ್ ಕೊಡ್ತೀರಾ? ನಂಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ಫೋನ್ ಮಾಡಬೇಕಾ? ರಿಜೆಕ್ಟ್ ಯಾಕೆ ಮಾಡ್ತಾರೆ ಗೊತ್ತಾ? ನಾನು BTS ಕೊರಿಯನ್ ಬಾಯ್ ಅಂತ ಹಾಕೊಂಡಿದ್ದೀನಲ್ಲ, ಅವ್ರು ನನಗೆ ಕನ್ನಡ ಬರಲ್ಲ ಅಂದ್ಬಿಟ್ಟು ಮಾತಾಡ್ಸೋದೇ ಇಲ್ಲ. ನಾನು ಕರ್ನಾಟಕದಲ್ಲಿ ಇರೋದ್ರಿಂದ ಸೊ ನನಗೆ ಕನ್ನಡ ಹುಡುಗಿ ಅಂದ್ರೆ ತುಂಬ ಇಷ್ಟ. ಆ್ಯಂಡ್ ಅವ್ರ ಮನಸ್ಸು ಹೇಗಿರುತ್ತೆ ಆ್ಯಂಡ್ ಅವ್ರ ಸಂಪ್ರದಾಯ ಹೇಗಿರುತ್ತೆ, ಸೊ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಕನ್ನಡ ಹುಡುಗಿನ ಪಡ್ಕೊಳ್ಳೋದಕ್ಕೋಸ್ಕರ ಈ ಶೋಗೆ ಬರ್ತಾ ಇದ್ದೀನಿ. ಕನ್ನಡದ ಮೇಲಿನ ಪ್ರೀತಿ ನಿಮ್ಮನ್ನು ಇಲ್ಲ ತನಕ ಕರ್ಕೊಂಡ್ಬಂದಿದೆ. ಹೌದು ಸರ್. ಆ್ಯಕ್ಚುಲಿ ಕನ್ನಡದ ಹುಡುಗಿರನ್ನ ನೀವು ಇಷ್ಟಪಡಬೇಕು ಅಂದರೆ ಓಕೆ, ಬಟ್ ಕನ್ನಡದ ಹುಡುಗಿರು ಎಲ್ಲ ಬಿಟ್ಟು ನಿಮ್ಮನ್ನು ಯಾಕೆ ಇಷ್ಟಪಡಬೇಕು? ಯಾಕೆ ಇಷ್ಟಪಡಬೇಕು ಅಂತನಾ? ಹೌದು ಸರ್, ಅದೇ ಸ್ಲೋ ಮೋಷನ್ ಮಾಡ್ತೀನಿ. ಅದೇ ಸ್ಲೋ ಮೋಷನ್ ನಂಗೆ ಆಲೂ ಪೇಪರ್ ತಕ ಮನೆಗೆ ಹೋಗ್ಬಿಡು. ಕನ್ನಡದವ್ರು ಕೂಡ ಬಂದು ನನ್ನ ಹತ್ರ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಬಟ್ ನಾನು ಇಂಗ್ಲೀಷಲ್ಲಿ ಮಾತಾಡಲ್ಲ, ಕನ್ನಡದಲ್ಲೇ ಮಾತಾಡ್ತೀನಿ. ಯಾಕಂದ್ರೆ ನಾನಿರೋದು ಕರ್ನಾಟಕದಲ್ಲಿ. ಸೊ ಅದರಿಂದ ಪ್ರೇಮಕ್ಕೆ ನಿಜವಾಗ್ಲೂ ಬಲ್ಲಪ್ಪ ಚಪ್ಪಾಳೆ. ಸೀರಿಯಸ್ಲಿ ಎಲ್ಲರೂ ಸೇರಿ ಹೇಳೋಣ, ನೀವು ಸ್ವಲ್ಪ ಜೋರಾಗಿ ಹೇಳಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ತಾಯಿ ಭುವನೇಶ್ವರಿ. ಈಗ ಡೈರೆಕ್ಟ್ ಆಗಿ ನಮ್ಮ ರಚ್ಚು. 15 ವರ್ಷದಲ್ಲಿ ನಿಮಗಿರುವಂಥ ಕನ್ನಡದ ಮೇಲೆ ಹಿಡಿತ ತುಂಬಾ ಖುಷಿ ಆಗುತ್ತೆ ಕೇಳ್ತಿರ್ಬೇಕಾದ್ರೆ. ಖುಷಿ ಆಯಿತು ನಿಮ್ಮನ್ನು ನೋಡಿದ ತಕ್ಷಣ. ಆ್ಯಂಡ್ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಮ್ಮ ಕನ್ನಡದ ಮೇಲೆ ಅನ್ಸಲ್ಲು. ಥ್ಯಾಂಕ್ ಯು. ಈಗ ಎಲ್ಲ ಕನ್ನಡದ ಕಣ್ಮಣಿಗಳೆಲ್ಲ ಕೂತಿದ್ದಾರೆ ಇಲ್ಲೇ. ಅವರು ನಿಮ್ಗೆ ಇವಾಗ ನೀವು ಮಾತಾಡಿದ್ರಿಂದ ಇಂಪ್ರೆಸ್ ಆಗಿ ಗುಲಾಬಿನ ಕೊಡುವಂಥ ಸಮಯ. ಹೋಗಿ ನೋಡಿ ಯಾರು ಏನು ಕೊಡ್ತಾರೆ ನೋಡ್ಕೊಂಬನ್ನಿ, ಓಕೆನಾ? ಎಸ್, ನಿಮ್ಮ ಸಮಯ ಶುರು. ನಮ್ಮ ಭಾಷೆ ಮೇಲಿರೋ ಅಭಿಮಾನಕ್ಕೆ. ಹಾಗೆ ನಂಗೆ ಹುಡುಗರು ಡಾನ್ಸ್ ಮಾಡಿದ್ರೆ ತುಂಬಾ ಇಷ್ಟ ಆಗ್ತಾರೆ. ಬ್ಯೂಟಿಫುಲ್ ಡಾನ್ಸರ್. ಸ್ಲೋ ಮೋಷನ್ ಡ್ಯಾನ್ಸ್ ನಾನು ಯಾವಾಗಲೂ ಕಲಿಬೇಕಂತ ಇದ್ದೆ. ನೀವು ಸ್ಲೋ ಮೋಷನ್ ಮಾಡಿ ಅಲ್ಲೇ ಇಂಪ್ರೆಸ್ ಆಗೋದೆ. ನಿಮ್ಮ ಕನ್ನಡ ಮಾತಾಡಿ ಇನ್ನೂ ತುಂಬ ಇಂಪ್ರೆಸ್ ಆಗೋದೆ. ಸೊ ದಿಸ್ ಇಸ್ ಫನ್ ಫಾರ್ ಯು. ಇದೇ ತರ ಕನ್ನಡ ಹುಡುಗಿನೇ ನಿಮ್ಮ ಹತ್ರ ಬಂದು ಹೂ ಕೊಡೋ ತರ ನಾನು ಮಾಡ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು. ಪ್ರೇಮ್ ಥಾಪಾ 10ಕ್ಕೆ 10 ರೋಸ್ಗಳನ್ನ ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಒನ್ಸ್ ಅಗೈನ್ ವೆಲ್ಕಮ್ ಟು ಭರ್ಜರಿ ಬ್ಯಾಚಲರ್ ಸೀಸನ್ 2. ಥ್ಯಾಂಕ್ ಯು. ಈಗ ಮುಂದಿನ ಬ್ಯಾಚಲರ್ನ ಕರೆಯುವಂತ ಸಮಯ. ನಟನೆಯಲ್ಲಿ ಕೋಟಿ ಕನ್ನಡಿಗರನ್ನ ನಗಿಸುವಂತಹ ಜೋಕರ್. ಲೆಟ್ಸ್ ವೆಲ್ಕಮ್ ಜೋಕರ್ ಆನ್ ಸ್ಟೇಜ್. ಮಿಸ್ಟರ್ ಜೋಕರ್, ವೆಲ್ಕಮ್ ಟು ಭರ್ಜರಿ ಬ್ಯಾಚಲರ್ ಸೀಸನ್ 2. ಯಾರಿದು? ನೀವು ಯಾರು? ಏಂಜಲ್ಸ್, ನೀವು ಕೇಳಿ ನೋಡಿ, ಹೇಳಿದ್ರು ಹೇಳ್ಬೋದು. ಯಾರೀ ಜೋಕರ್? ಆ ಮುದ್ದು ಮುಖನ ನಮಗ್ ತೋರಿಸಿ ನೋಡೋಣ ಒಂದ್ಸತಿ. ಹೇ ಹ್ಯಾಂಡ್ಸಮ್, ಮೈ ಹಾರ್ಟ್ ಇಸ್ ವೇಟಿಂಗ್ ಫಾರ್ ಯು ಚೆಲುವಾ. ವಾ ತೋರಿಸ್ಬಿಡಿ. ಇಡೀ ಕರ್ನಾಟಕಕ್ಕೆ ನೀವು ಯಾರು ಅಷ್ಟು ಪ್ರೀತಿಯಿಂದ ಅವರೆಲ್ಲ ಕೇಳ್ತಾ ಇದ್ದಾರೆ.
Come on, show your face. ಕುಂದಾಪುರ ಸೂರ್ಯ. ಹೌದು, ಶಬ್ಬಾಷ್ ಅಮ್ಮನೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ನನಗೆ ಆಕ್ಚುಲಿ ಏನ್ ಗೊತ್ತಾ, ಯಾರು ಹೇಳಿ ಬಿಳಿ ಸೂರ್ಯ ಅಂತ ಗೊತ್ತಾಗೋಯ್ತು. ಯಾವಾಗ ಕಾಲ್ ಹಿಂಗ್ ಬಂತು 100% ಗೊತ್ತಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮುಂದೆ ಹೆಂಗ್ ಬರೋದು ನೋಡಿ, ಕಾಲ್ ಹಿಂದೆ ಹಿಂಗ್ ಹೋಗೋದು ನಮ್ಮ ತಾಯಿನೇ ಯಾರು ನೋಡಿಲ್ಲ. ಮಾಡಿ ಮ್ಯಾನ್ ಒಂದ್ಸಲಿ ಹಿಂಗ್ ಹಿಂಗ್ ತಿರುಗಿ ಸೈಡಲ್ಲಿ. ಈಗ ಈ ಮುಖವಾಡದ ಹಿಂದೆ ಇರುವಂತ ನಿಜವಾದ ಸೂರ್ಯನ ಒಂದು ಬದುಕನ್ನ ಚಿಕ್ಕ ವೀಟಿಲ್ ನೋಡ್ಕೊಂಬೋಣ. ವೇಟಿ ಪ್ಲೀಸ್. ಅವನು ಕಾಮಿಡಿಯಲ್ಲಿ ಪಂಟ, ಅವ ನಡ್ದ್ರನೇ ಕಾಮಿಡಿ, ಅವ ಬಂದ್ರನೇ ಬೆಂಕಿ. ಯಾರವನು? ನಾನು ಸೂರ್ಯ. ನೀವು ನಮ್ಮೂರಿಗೆ ಬರಬೇಕು. ಕುಂದಾಪುರ ತಾಲೂಕಿನ ಅಂಪಾರು ಗ್ರಾಮದ ಮೂಡುಬಗೆಯವನು. ನಾನು ರುದ್ರಮಡಿವಾಳ್ತಿಯ 3ನೇ ಸುಪುತ್ರ. ನಮ್ಮಮ್ಮ ಮಿಲ್ಲಲ್ಲಿ ಕೆಲಸ ಮಾಡಿ ನನ್ನ ಬೆಳೆಸಿದ್ರು. 35 ವರ್ಷಕ್ಕೆ ಅವರು ತೀರಿ ಹೋದ್ರು ನಮ್ಮ ಯಜಮಾನ್ರು. ಆಮೇಲೆ ಇವ್ರನ್ನ ನಡೆಸ್ಬೇಕಿದ್ರೆ ನಂಗೆ ಭಾರಿ ಕಷ್ಟ ಆಯಿತು. ಬಂದವರೆಲ್ಲ ಮನೆ ಆಗಿಲ್ವಲ್ಲ ಅಂತೇಳಿ ಹೋದವರೇ ಜಾಸ್ತಿ ಬಿಟ್ಟರೆ, ಇಲ್ಲ ನಿನ್ನ ಮನೆ ಆದಮೇಲೆ ನಾವು ಮದುವೆ ಮಾಡಿಸ್ತೀವಿ ಅಂತ ಯಾರೂ ಬಂದೇ ಇಲ್ಲ. ನನ್ನ ಡಿಸೈಡ್ ಒಂದೇ ಆಗಿತ್ತು, ಮನೆ ಆದಮೇಲೆ ಮದುವೆ ಅಂತೇಳಿ. ಆ ಮನೆಗೆ ಅಮ್ಮನೇ ರಾಗಿ. ನಾವು ಈ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಹೊಡೆದು ಯಾರಾದರೂ ಬರ್ತಾರ ಹೋಗ್ತಾರ ಅಂತ ನೋಡೋಣ ಅಂತ ನಿಂತ್ಕೊಂಡಿರ್ತೀವಿ. ಸೂರ್ಯ ಅಣ್ಣ ಇಲ್ಲಂತ ಮಾಡ್ತಾ ಎಂತಿಲ್ಲ ಅಣ್ಣ. ಹಂಗಾರೆ ಒಂಚೂರು ಮಗುವಿನ ಒಂಚೂರು ಶಾಲೆಗೆ ಬಿಟ್ಟು ಬಾ, ನಂಗೆ ಒಂಚೂರು ಕೆಲಸ ಐತೆ, ನಮಗೆ ಸಿವತ್ತಿ. ಅಲ್ಲ, ಮದುವೆ ಆಗಿರೋರು ಅವರು, ಮಕ್ಕಳು ಮಾಡ್ಕೊಂಡಿರೋರು ಅವರು, ನಾನು ಯಾಕೆ ಸ್ಕೂಲಿಗೆ ಬಿಡ್ಬೇಕು? ರೂಪ ಟೀ ಮಾಡ್ಕೊಂಡು ಬಗ್ಗಿನ ಒಂಚೂರು ನೋಡ್ಕೊಳ್ಳ, ಒಂದು ಕಾಲ್ ಬಂದು. ನನ್ನ ಫ್ರೆಂಡ್ಸು ಅಪ್ಪಟ ಚಿನ್ನಗಳು. ಕಾಫಿ ಕುಡಿಯೋದಕ್ಕೆ ಒಂದು ಜಾಗ ಇದೆ, ಅಲ್ಲೆಲ್ಲರೂ ಕೂತ್ಕೊಂಡು ಕಾಫಿ ಕುಡಿಯುವಾಗ ಏನು ಅಂದ್ರು, ಹೌದು ಎಲ್ಲರಿಗೂ ಮಕ್ಕಳಾಯ್ತು. ಮಕ್ಕಳಿಗೆ ಸ್ನಾನ ಮಾಡಿಸೋರು ಯಾರಣ್ಣ? ಅದು ಮದುವೆ ಆದ್ಮೇಲೆ ಗೊತ್ತಾಗ ಟೆನ್ಷನ್ ಹಿಂಗೆ ಯಾಕ? ಅಯ್ಯೋ ದೇವ್ರೆ, ನನ್ನ ಮನಸ್ಸಲ್ಲಿ ಫುಲ್ಲು ಗೊಂದಲಮಯ. ಮದುವೆ ಆಗಬೇಕು ಬ್ಯಾಡ. ನನಗೆ 13 ಜನ ಅಣ್ಣಂದ್ರು, 13 ಜನಿಗೆ ಮದುವೆ ಆಗಿದೆ, ನನಗೆ ಮಾತ್ರ ಮದುವೆ ಆಗಿಲ್ಲ. ಆ ಗೊಂದಲಕ್ಕೆ ತೆರೆ ಎಳೋದಕ್ಕೆ ಭರ್ಜರಿ ಬ್ಯಾಚುಲರ್ 2ಗೆ ಬರ್ತಾ ಇದ್ದೀನಿ. 13 ಜನ, ನೀವೊಬ್ಬರೇ ಸಿಂಗಲ್ ಆಗಿ ಬ್ಯಾಚುಲರ್ ಆಗಿ ಉಳಿದಿರೋದು. ಹೌದು. ಎಷ್ಟು ಕಡೆ ಹೆಣ್ಣುಗಳನ್ನ ನೋಡಕ್ ಹೋಗಿದ್ದೀರಾ? 99. ಈ ಸತತ ಪ್ರಯತ್ನ ಮಾಡಿದಂತ ಇವ್ರಿಗೆ ಬರೀ ಇನ್ನೊಂದ್ಸರಿ ಜೋರದ ಚಪ್ಪಾಳೆ. ಸೀರಿಯಸ್ ಆಗಿ ಕೇಳಿದ್ರು ಅಂತಷ್ಟೇ, ಯಾವ ಒಂದು ಕಾರಣಕ್ಕೆ ಇಷ್ಟೊಂದು 99 ರಿಜೆಕ್ಟ್ ಆಗಿದೆ? ಒಂದು ಮನೆ ಆಗ್ಲಿಲ್ಲ, ಇನ್ನೊಂದು ಈ ಹುಡುಗಿ ಹತ್ರ ನಿಂತ್ಕೋ ಅಂತಾರೆ, ಸುಮ್ಮನೆ ಹೋಗಿ ನಿಂತ್ಕೊಳ್ತೀನಿ, ಬೇಡ ಅಂದ್ಬಿಡ್ತಾರೆ. ಅದೇ ಯಾಕೆ? ಸೂರ್ಯಾಗಿ ನಿಲ್ಲಕ್ಕೆ ಬರಲ್ಲ ಅಂತ ಸಮಸ್ಯೆ. ಜಡ್ಜಸ್ ಬಿಡ್ತೀನಿ ಡೈರೆಕ್ಟ್ ಆಗಿ. ರವಿ ಸರ್, ನೀವು ಮನೇಲಿ 13 ಜನ ನೀವು ಬ್ರದರ್ಸು? ಹಾ, ನಮ್ಮ ಅಮ್ಮಂಗೆ 2 ಅಕ್ಕಂದ್ರು, ನಮ್ಮ ಅಮ್ಮಂಗೆ ಇನ್ನೊಬ್ರು ತಮ್ಮ, ಎಲ್ಲ ಸೇರಿದ್ರೆ 13 ಜನ. ಒಟ್ಟಾರೆ ಜಾಯಿಂಟ್ ಫ್ಯಾಮಿಲಿ ಲೆಕ್ಕದಲ್ಲಿ. ಓಕೆ. ಇಲ್ಲಿ ಬಂದಾಗ ಏನು ಅನ್ನಿಸ್ತು ಇವಾಗ? ಇಲ್ಲಿ ಬಂದ್ರೆ ನೆಕ್ಸ್ಟ್ ಹೋದ ತಕ್ಷಣ ಹೆಣ್ಸು ಕೊಟ್ಬಿಡ್ತಾರೆ ನಿನಗೆ? ಕಲ್ತ್ಕೊಳ್ತೀನಿ. ಇಲ್ಲಿ ಈ ಶೋ ನಾವೇನು ಬಾಡಿ ಬದಲಾಯಿಸಕ್ಕಾಗಲ್ವಲ್ಲ? ಇಲ್ಲ ಸರ್, ಬಾಡಿ ಲ್ಯಾಂಗ್ವೇಜ್ ಬದಲಾಯಿಸ್ತೀವಿ ಅಲ್ವಾ? ಬಾಡಿ ಬದಲಾಯಿಸಲ್ಲ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಬಿಡ, ಈಸಿಯಾಗಿ ಬದಲಾಯಿಸ್ತೀನಿ ನಿಮ್ಮನ್ನ.
ರೆಡಿ ಆಗ್ಬಿಡು. ಐ ಬಿಲೀವ್ ಇನ್ ದಿಸ್ ಏಂಜಲ್ಸ್, ದೇ ವಿಲ್ ಟ್ರೈನ್ ಯು ಅಪ್. ವಾವ್, ಅಮೇಝಿಂಗ್. ನಿನ್ನ ಸಖತ್ತಾಗಿ ಟ್ರೈನ್ ಮಾಡಿ ಮದುವೆ ಹಾಗೆ ಆಗುತ್ತೆ ಅನ್ನೋ ಥರ ಭರವಸೆ ಮೂಡಿಸ್ಯಾರ. ಎಷ್ಟು ಏಂಜಲ್ಸ್ ಇವಾಗ ನಿನಗೆ ಗುಲಾಬಿ ಕೊಡ್ತಾರೆ ಅಂತ ನೋಡೋಣ. ಹೋಗ್ಬಿಟ್ಟು ಮೊದಲು ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀವಿ, ಕೊಡಲ್ವಾ? ಕೇಳ್ಕೊಂಬ. ಎಷ್ಟಾಯ್ತು? ಥ್ಯಾಂಕ್ ಯು. 5. ಇನ್ನೊಂದು ಬಂದ್ರೆ ಇನ್ನೊಂದು ಹುಲಿ ಸಾಯತ್ತಿಲ್ಲಿ. ಅಮೃತ ಕೊಡಿ ಕೊಡಿ, ಇಲ್ಲೊಬ್ಬ ಸುಸೈಡ್ ಮಾಡ್ಕೋತಾನೆ. ಬರ್ಲಿ ಬರ್ಲಿ ಬರ್ಲಿ. ಇಲ್ವಾ? ಬನ್ನಿ ಹೋಲ್. ಸೂರ್ಯ 5 ಗುಲಾಬಿಗಳನ್ನ ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನೋಡಿದ್ರಲ್ಲ, 10 ಡಿಫ್ರೆಂಟ್ ಲೈಫ್ ಸ್ಟೈಲ್ಗಳು, 10 ಬ್ಯಾಚುಲರ್ ಕಥೆಗಳು ಅವ್ರ ಪರಿಚಯ ಆಯ್ತು. ಅವ್ರಿಗೆ ಏಂಜಲ್ಸ್ ಕಡೆಯಿಂದ ಗುಲಾಬಿಗಳು ಕೂಡ ಸಿಕ್ತು. ಒಂದು ಶುಭಾರಂಭ ಆಗಿದೆ ಅಂತ ಭಾವಿಸ್ತೀನಿ. ಈಗ ಈ ಒಂದು ಎಪಿಸೋಡ್ ನ ಮುಗಿಸುವಂತ ಸಮಯ. ದಯವಿಟ್ಟು ನಮ್ಮ ಲವ್ ಗುರು ರವಿ ಸರ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚ್ಚು ಇಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಬರ್ಲಿ ಚಪ್ಪಾಳೆ. ಸರ್ ರವಿ ಸರ್, ಹೇಗಿತ್ತು ಸರ್ ಇವತ್ತಿನ ಈ ಒಂದು ಗ್ರ್ಯಾಂಡ್ ಓಪನಿಂಗ್? ಚೆನ್ನಾಗಿತ್ತು. ಆಕ್ಚುಲ್ ಆಗಿ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿತ್ತು ಆಕ್ಚುಲಿ. ಹೌದಾ ಸರ್? ಹೌದು. ಸಕ್ಸಸ್. ಗಿಲ್ಲಿ ರಿಪೀಟ್ ಮಾಡಿದ್ದು ಒಂದು ಇಷ್ಟ ಆಗ್ಲಿಲ್ಲ ನನಗೆ. ಆದ್ರೆ ಇರ್ಲಿ ನಡೆಯುತ್ತೆ ನಿಂದು. ಇವಾಗ ಸೀಸನ್ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ನಿನಗೆ. ನನಗೆ ಆಕ್ಚುಲಿ ಖುಷಿ ಕೊಟ್ಟಿದ್ದು ಇವರು ಏಂಜಲ್ಸ್ ಇವತ್ತಾಗ. ಸುಕೃತ ಮೆಂಟರ್, ನನಗೆ ನೀನು ಮೆಂಟರ್ ಆಗ್ಬಿಡು. ಓಕೆ, ತುಂಬ ವಿಷಯ ಕಲಿಯೋದಿದೆ ನಿನ್ನ ಹತ್ರ. ಅಲ್ಲಿ ಇಲ್ಲ ಅಷ್ಟೇ, ದೇರ್ ಆರ್ ಲಾಟ್ ಆಫ್ ಎಲ್ಲ ವೆರೈಟೀಸ್ ಇದ್ದಾರೆ. ಸರಿ, ಹೌದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಒಂದೇ ಬ್ರ್ಯಾಂಡ್ ಇಲ್ಲ, ಒಂದೊಂದು ಥರ ಇದೆ. ಇವ್ರಿಗಳಿಗೂ ಕೆಲಸ ಚೆನ್ನಾಗಿದೆ. ಬಟ್ ಇವ್ರು ತೋರಿಸಿರೋ ಇಂಟ್ರೆಸ್ಟ್ ಇವತ್ತಿದೆಯಲ್ಲ, ಇದು ಕೊನೆಯವರೆಗೂ ಇದೇ ಮೇಂಟೈನ್ ಮಾಡಿಬಿಟ್ರೆ ಇಟ್ ಬಿ ವೆರಿ ನೈಸ್ ಶೋ. ವೆರಿ ನೈಸ್ ಸರ್. ಲೆಟ್ ಅಸ್ ಎಂಟರ್ಟೈನ್, ಲೆಟ್ ಅಸ್ ಹ್ಯಾವ್ ಫನ್ ಟುಗೆದರ್. ಇನ್ನು ರಚ್ಚು ಹೇಗೆ ಅನ್ನಿಸ್ತು? ನಾ ಹೇಳಿಲ್ವಾ ಮಜ್ಜಾ, 10 ಜನ ಸೂಪರ್. ಆಕ್ಚುಲಿ ನಂಗೊಂದು ಸಂಶಯ ಇದೆ, ಇಲ್ಲಿ ಏನು? ಇಲ್ಲಿ ನಮ್ಗೆ ಎಲ್ಲಾರ್ಗೂ ಸೇರಿ ಮೆಂಟರ್, ನಮಗೂ ಸೇರಿ ಮೆಂಟರ್. ಮೈ ಗುಡ್ನೆಸ್ ಗಿಲ್ಲಿ. ಓಕೆ, ಒಂದೇ ಮಾತಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಮುಂದಿನ ಸಂಚಿಕೆಗಳೆಲ್ಲ ಹಬ್ಬ ತರ ಇರುತ್ತೆ. ಯಾರಿಗೆ ಯಾರು ಪೇರ್ ಆಗ್ತಾರೆ, ಜರ್ನಿ ಎಲ್ಲೆಲ್ಲ ಹೋಗುತ್ತೆ, ಇದೆಲ್ಲದರ ಪ್ರತಿಯೊಂದು ಹೆಜ್ಜೆನೂ ವಿಶೇಷವಾಗಿರುತ್ತೆ. ಎಲ್ಲ ಬ್ಯಾಚುಲರ್ಸ್, ಎಲ್ಲ ಏಂಜಲ್ಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇದು ಕರ್ನಾಟಕದ ಅಚ್ಚುಮೆಚ್ಚಿನ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಗ್ರ್ಯಾಂಡ್ ಓಪನಿಂಗ್, co-powered by Fanta. Special partners Arvind Properties, Finolex Cables Limited, Arun Ice Creams, Malleshwaram Sudarshan Silks, Margosa Road, Bengaluru, India Gate, digital streaming partner ZEE5. Thank you.